ಹಲೋ. ಹಾ, ತೇಜಸ್ ಅವರೇ, ಹಾ ಮೇಡಮ್, ಮಾಡೋಣ ಮೇಡಮ್. ಕೇಳಿಸ್ತಿದ್ಯಾ ನನ್ನ ವಾಯ್ಸ್? ಕೇಳಿಸ್ತಿದೆ ಮೇಡಮ್. ಓಕೆ ಓಕೆ. ಸರ್ಗೆ ಸರ್ಗೆ ವಿಡಿಯೋನು ಆನ್ ಮಾಡಿದ್ದಾರೆ ಸರ್. ಹಾ, ಆನ್ ಮಾಡಿದ್ದಾರೆ ಮೇಡಮ್. ಇನ್ಯಾರಾದ್ರೂ ಜಾಯಿನ್ ಆಗೋರಿದ್ದಾರೆ? ಏನಾದ್ರು ಇನ್ಸ್ಟ್ರಕ್ಷನ್ಸ್ ಕೊಡೋದಿದ್ರೆ ಹೇಳಿ. ಎಲ್ಲ ಇದಾಗಿದೆಯಲ್ಲ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ವಲ್ಪ ತಾಂತ್ರಿಕ ದೋಷದಿಂದ ಸ್ವಲ್ಪ ಒಂದು ಅಡಚಣೆ ಆಗಿದೆ, ಅದರಿಂದ ಎಲ್ಲರಿಗೂ ಸ್ವಲ್ಪ ಕ್ಷಮೆ ಇರಲಿ. ಬಹಳ ಮುಖ್ಯವಾಗಿ ನಾವು ಈ ಗಣರಾಜ್ಯ ದಿನದ ಮುಖ್ಯವಾಗಿ ನಾವು ಸಂವಿಧಾನದ ಆಶಯಗಳನ್ನ ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕು ಅನ್ನುವ ಒಂದು ಕಾರಣಕ್ಕೆ, ಮತ್ತು ಸಂವಿಧಾನ ಅಂದ್ರೆ ಎಲ್ಲ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಎಲ್ಲರಿಗೂ ಏನ್ ಈ ಸಂವಿಧಾನದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂತಹ ಚರ್ಚೆಗಳಾಗಿರ್ಬೋದು, ಅಥವಾ ಸಂವಿಧಾನ ಅಂತ ಅಂದ್ರೆ ಏನೋ ಒಂದು ರೀತಿಯ ನಾವು ಬದುಕು ಹ್ಯಾಂಗ್ ಆಯ್ತಾ? ಇಸ್ಮಾಯಿಲ್ ಸರ್, ಕೇಳಿಸ್ತಾ ಇದೆಯಾ? ಇಷ್ಟೊತ್ತು ಸ್ವಲ್ಪ ಹ್ಯಾಂಗ್ ಆಗಿತ್ತು. ಸರ್ ಕೇಳಿಸ್ತಾ ಇದೆ. ಸರ್, ನಮ್ಮ ಲೀಗಲ್ ಅವೇರ್ನೆಸ್ ವಿಸ್ಡಮ್ ಫಾರಂ ಅನೇಕ ಒಂದು ಸಣ್ಣ ಪರಿಚಯ ಅಂದ್ರೆ ಲೀಗಲ್ ಅವೇರ್ನೆಸ್ ಮತ್ತು ವಿಸ್ಡಮ್ ಫಾರಂ ಒಂದು ಶಾಲಾ ಮಕ್ಕಳುಗಳಲ್ಲಿ ಪಾಸ್ಕೋ ಮತ್ತು ಆಸ್ಪತ್ರೆ, ಕಾರ್ಖಾನೆ, ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡುವಂತಹ ಹೆಣ್ಣು ಮಕ್ಕಳಿಗೆ ಪೋಸ್ಟ್ ಕಾಯ್ದೆ ಬಗ್ಗೆ ಕೂಡ ಜಾಗೃತಿ ಮೂಡಿಸ್ಕೊಂಡ್ ಬರ್ತಾ ಇದೆ. ಅನೇಕ ರೀತಿಯ ಶಾಲೆಗಳಲ್ಲಿ ಪ್ರಬಂಧ ಮತ್ತು ಚಿತ್ರಕಲೆ, ಬೇರೆ ಬೇರೆ ರೀತಿಯ ಸ್ಪರ್ಧೆಗಳನ್ನ ಆಯೋಜನೆ ಮಾಡೋದರ ಮೂಲಕ ಕಾನೂನನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನುವ ಒಂದು ಉದ್ದೇಶವನ್ನು ಕೂಡ ಅವರಿಗೆ ಮನದಟ್ಟನ್ನ ಮಾಡ್ಕೊಡ್ತಾ ಇದ್ದೀವಿ. ಸೊ ಈ ಒಂದು ಇವತ್ತು ನಾವೇನ್ ಗಣರಾಜ್ಯೋತ್ಸವದ ಪ್ರಯುಕ್ತ 1 ವಾರಗಳ ಕಾಲ ಸಂವಿಧಾನದ ಮಹತ್ವವನ್ನ ಎಲ್ಲರಿಗೂ ತಿಳಿಸುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಿನ್ನೆ ಬಾಲಸುಬ್ರಹ್ಮಣ್ಯ ಕಂಜರ್ಪಣ್ಣೆ ಸರ್ ಅವರು ಸಂವಿಧಾನ ಉತ್ತರಗಳನ್ನ ಕುರಿತು ಮಾತನಾಡಿದ್ರು. ಇವತ್ತು ನಮ್ಮ ಜೊತೆ ಸಂವಿಧಾನದ ಮಹತ್ವವನ್ನ ನಮ್ಮ ನೆಚ್ಚಿನ ಪ್ರೊಫೆಸರ್ MR ನಾಗರಾಜ್ ಸರ್ ಅವರು ತಿಳಿಸಿಕೊಡಲಿದ್ದಾರೆ. ಈ ಒಂದು ಆನ್ಲೈನ್ ಸರಣಿಗೆ ಎಲ್ಲರಿಗೂ ಕೂಡ ನಾನು ಈಗಾಗಲೇ ಸಮಯ ಆಗಿರೋದ್ರಿಂದ ಎಲ್ಲರಿಗೂ ನಾನು ಸ್ವಾಗತವನ್ನ ಕೋರ್ತಾ, ಪ್ರೊಫೆಸರ್ MR ನಾಗರಾಜ್ ಸರ್ ಅವರ ಒಂದು ಸಣ್ಣ ಕಿರು ಪರಿಚಯವನ್ನ ಡಾಕ್ಟರ್ ಇಸ್ಮಾಯಿಲ್ ಸರ್ ಮಾಡ್ಕೊಡ್ಬೇಕು ಅಂತ ನಾನು ಕೇಳ್ಕೋತೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ನನ್ನ ಇವರುಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಪ್ರೊಫೆಸರ್ MR ನಾಗರಾಜ್ ಅವರ ಬಗ್ಗೆ ಒಂದು ಚಿಕ್ಕ ಕಿರು ಪರಿಚಯ ಮಾಡಿಕೊಡಲು ಬಯಸುತ್ತೇನೆ. MR ನಾಗರಾಜ್ ಅವರು ಶ್ರೇಷ್ಠ ಶಿಕ್ಷಣ ತಜ್ಞರು ಹಾಗೂ ಉತ್ತಮ ಸಂವಹನಕಾರರು. ವಿಜ್ಞಾನ ಲಹರಿ, ಅಂತರಿಕ್ಷಣೆ, ಜೀವನಾನಂದ ಸೇರಿದಂತೆ ಸುಮಾರು 40ಕ್ಕೂ ಹೆಚ್ಚು ಪುಸ್ತಕಗಳನ್ನು ಇವರು ರಚಿಸಿದ್ದಾರೆ. ರಾಜ್ಯದೆಲ್ಲೆಡೆ ಜನಪ್ರಿಯ ವಿಜ್ಞಾನ ಕುರಿತು ಉಪನ್ಯಾಸಗಳನ್ನು ನೀಡಿದ್ದಾರೆ. ವಿಜ್ಞಾನ ಸಂವಹನದ ಅಂಗವಾಗಿ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳಿಗೆ 20,000ಕ್ಕೂ ಮೀರಿ ಪತ್ರಗಳನ್ನು ಬರೆದಿದ್ದಾರೆ. ಇಂದಿಗೂ ಸಹ ಇವರು ಮೊಬೈಲ್ ಮೂಲಕ ಸಂದೇಶ ರವಾನಿಸಿ ಈ ಸೇವೆಯನ್ನು ಕೈಗೊಂಡಿದ್ದಾರೆ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಕಾರ್ಯದರ್ಶಿಯಾಗಿಯೂ, ಬಾಲ ವಿಜ್ಞಾನ ಮಾಸಪತ್ರಿಕೆ ಪ್ರಧಾನ ಸಂಪಾದಕರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಅತ್ಯುತ್ತಮ ಕಾಲೇಜು ಅಧ್ಯಾಪಕರ ಪ್ರಶಸ್ತಿ, ವಿದ್ಯಾವರಣ್ಯ ಪ್ರಶಸ್ತಿ, ಆಚಾರ್ಯ ಶ್ರೀ ಪ್ರಶಸ್ತಿ, ಸಾರ್ವಜನಿಕ ಸೇವಾ ಸನ್ಮಾನ ಪ್ರಶಸ್ತಿ ಇವರಿಗೆ ಲಭ್ಯವಾಗಿವೆ.
ಸರಸ ಸಂವಹನದ ಆಪ್ತರು ಶಿಷ್ಯರು ಸೇರಿ ಇವರಂತ ಅರ್ಪಿಸಿದ ಸನ್ಮಾನ ಗ್ರಂಥ. ಈ ಒಂದು ನಾವು ಸಂವಿಧಾನದ ಒಂದು ಮಹತ್ವವನ್ನು ತಿಳಿಯಲಿಕ್ಕೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಾವು ಪ್ರೊಫೆಸರ್ MR ತಿಳಿದಂತ ಕೆಲವು ವಿಷಯಗಳನ್ನು ನಾವು ಅವರೊಂದಿಗೆ ಚರ್ಚಿಸಬೇಕಾಗಿ ನಾನು ಇವರಿಗೆಲ್ಲ ಕೇಳಿಕೊಳ್ತೇನೆ. ಧನ್ಯವಾದಗಳು ಸರ್. ಪ್ರಾರಂಭ ಮಾಡೋಣ. ಮಾಡೋಣ ಸರ್ ಸರ್. ಸರ್ ಈಗ ನೇರವಾಗಿ ನಾಗರಾಜ್ ಸರ್ ಅವರು ಸಂವಿಧಾನದ ಮಹತ್ವವನ್ನು ಕುರಿತು ಮಾತಾಡಬೇಕು ಅಂತ ನಾನು ಕೇಳ್ತೀನಿ. ಎಲ್ಲರಿಗೂ ಸ್ವಲ್ಪ ಕ್ಯಾಮೆರಾನ ಡೌನ್ ಮಾಡಿ ಸರ್. ನಿಮ್ ಮುಖ ಕಾಣ್ತಾ ಇಲ್ಲ ಸರ್. ಏನು ನಿಮ್ ಮುಖ ಕಾಣ್ತಾ ಇಲ್ಲ ಸರ್. ಸ್ವಲ್ಪ ಈಗ ಕರೆಕ್ಟ್ ಆಗಿದೆ ಸರ್. ಈಗ ಕರೆಕ್ಟ್ ಆಗಿದೆ ಸರ್. ಕರೆಕ್ಟ್ ಆಗಿದೆ ಸರ್. ಎಲ್ಲರಿಗೂ ನಮಸ್ಕಾರ. ಈ ದಿನ ಸಂವಿಧಾನದ ಮಹತ್ವವನ್ನ ಜನರಿಗೆ ಮನವರಿಕೆ ಮಾಡಿಕೊಡಬೇಕಾದ ಅಗತ್ಯವನ್ನ ನಾನು ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ನಮಗೆ ಗಣರಾಜ್ಯೋತ್ಸವ ಈ ವರ್ಷಕ್ಕೆ ಅಮೃತೋತ್ಸವ ಮುಗಿಯಿತು, 75ನೇ ವರ್ಷ ಮುಗಿದೋಯ್ತು. ಅಷ್ಟಾದರೂ ಕೂಡ ಜನರಿಗೆ, ಭಾರತದ ಅನೇಕ ಜನರಿಗೆ, ಅವಿದ್ಯಾವಂತರಲ್ಲಿ ವಿದ್ಯಾವಂತರಲ್ಲೂ ಅನೇಕರಿಗೆ ಸಂವಿಧಾನ ಅಂತ ಒಂದು ಇದೆ ಅನ್ನೋದೇ ಗೊತ್ತಿಲ್ಲ. ಯಾಕೆ ಹೀಗಾಗಿದೆ, ಇಂಥ ಪರಿಸ್ಥಿತಿ ಯಾಕೆ ಉಂಟಾಯಿತು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಭಾರತದ ಇತಿಹಾಸವನ್ನ ಗಮನಿಸಬೇಕು. T.S. ಇಲಿಯಟ್ ಅಂತ ಒಬ್ಬ ಆಂಗ್ಲ ಕವಿ ಹೇಳ್ತಾನೆ, ಒಬ್ಬ ವ್ಯಕ್ತಿ ಅನ್ನೋನು ಒಂದು ಪರಂಪರೆ ಎಂಬ ದಾರದ ತುದಿ ಅಂತ ಹೇಳ್ತಾರೆ. ಯಾಕಂದ್ರೆ ಆ ಪರಂಪರೆಯ ಸೆಳೆತವನ್ನ ಅವನು ಅನುಭವಿಸ್ತಾ ಇರ್ತಾನೆ, ಅವನು ಸ್ವತಂತ್ರನಲ್ಲ ಅಂತ. ಭಾರತದಲ್ಲಿ ಒಂದು ಸಮಗ್ರೀಕರಣ ಅಥವಾ ಇಂಟಿಗ್ರೇಷನ್ ಅಂತ ನಾವು ಏನ್ ಕರಿತೀವಿ, ಅದು ಇತ್ತೇ ಇಲ್ವೇ ಅನ್ನೋದೇ ಚರ್ಚೆ ಮಾಡ್ತಾ ಇದ್ದೀವಿ ನಾವು ಈಗಲೂ. ಒಂದು ರೀತಿಯಲ್ಲಿ ಸಾಂಸ್ಕೃತಿಕವಾಗಿ ಸಮಗ್ರತೆ ಇತ್ತು. ಉದಾಹರಣೆಗೆ ಮಂತ್ರಗಳಲ್ಲಿ, ಜನ ಮಾತಾಡುವಾಗ, ಕಾವ್ಯಗಳಲ್ಲಿ ಭಾರತದ ಇಡೀ ಚಿತ್ರಣವನ್ನು ಕೊಟ್ಟಿರುವಂತಹ ಅನೇಕ ಪ್ರಸಂಗಗಳಿದೆ. ಆದ್ದರಿಂದ ಭಾರತಕ್ಕೆ ಒಂದು ಸಮಗ್ರತೆಯ ದೃಷ್ಟಿಯೂ ಇತ್ತು. ಆದರೆ ಆ ಆಳ್ವಿಕೆ ಹೇಗಿತ್ತು ಅಂದ್ರೆ, ಆಳ್ವಿಕೆಯಲ್ಲೂ ಸಮಗ್ರತೆ ಇತ್ತು. ಆದರೆ ಈ ಸಂವಿಧಾನದ ರೀತಿಯಲ್ಲಿ ಲಿಖಿತ ಸಂವಿಧಾನ ಇರಲಿಲ್ಲ. ಜೊತೆಗೆ ಈಗ ಹೇಗೆ ರಾಜ್ಯ ಕೇಂದ್ರ ಅಂತ 2 ಭಾಗ ಇದೆಯೋ, ಆಗ 3 ಭಾಗ ಇತ್ತು. ಸಾಮಂತ ರಾಜರು, ರಾಜರು, ಚಕ್ರವರ್ತಿಗಳು ಅನ್ನೋ 3 ರೀತಿಯ 3 ಹಂತದ ಆಡಳಿತ ಇತ್ತು. ಆದರೆ 3 ಹಂತದ ಆಡಳಿತದಲ್ಲಿ ಏಕರೂಪತೆ ಇರಲಿಲ್ಲ. ಆಯಾ ಸಾಮಂತ ರಾಜರು ಅವರಿಗಿಷ್ಟ ಬಂದ ಹಾಗೆ ಅವರ ರಾಜ್ಯವನ್ನು ಆಳಬಹುದಾಗಿತ್ತೆ ಹೊರತು ಇಡೀ ಭಾರತಕ್ಕೆ ಅನ್ವಯವಾಗುವಂತಹ ಒಂದು ಸಂವಿಧಾನ ಇರಲಿಲ್ಲ. ಲಿಖಿತ ಸಂವಿಧಾನವೇ ಇರಲಿಲ್ಲ ಅಂತ ಹೇಳಿದ್ನಲ್ಲ. ಹೀಗಾಗಿ ನಮ್ಮಲ್ಲಿ ಸಂವಿಧಾನದ ಬಗ್ಗೆ ಪ್ರಜ್ಞೆ ಸಹಜವಾಗಿ ಇರೋಲ್ಲ ಜನಕ್ಕೆ. ಆ ಪ್ರಜ್ಞೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ಇರಲಿಲ್ಲ. ಅದು ತುಂಬಾ ಕುತೂಹಲದ ಸಂಗತಿ. ಅನೇಕರಿಗೆ ಸ್ವಾತಂತ್ರ್ಯ ಬೇಕು ಅಂದಾಗ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯ ಕೊಡ್ತಾರಪ್ಪ, ಯಾರ ಕೈಗೆ ಅಧಿಕಾರ ಕೊಡಬೇಕು ಅದೇನೋ ಆಲೋಚನೆ ಮಾಡ್ತಾನೆ ಇರಲಿಲ್ಲ ಜನ. ಆದರೆ ಎಲ್ಲರೂ ಅಲ್ಲ, ಕೆಲವು ನಾಯಕರಿಗೆ ಅತ್ಯಂತ ಸ್ಪಷ್ಟವಾದ ಚಿತ್ರಣನೂ ಕೂಡ ಇತ್ತು. ಹಾಗಾಗಿಯೇ ಭಾರತ ಸ್ವಾತಂತ್ರ್ಯ ಸ್ವೀಕರಿಸಿ ಮತ್ತೆ ತನ್ನದೇ ಆದಂತಹ ಒಂದು ನೆಲೆಗಟ್ಟನ್ನ ಕಂಡುಕೊಳ್ಳೋಕೆ ಸಾಧ್ಯವಾಯಿತು ಅನ್ನುವಂಥದ್ದನ್ನ ಗಮನಿಸಬೇಕು. ಆದರೆ ಸಾಮಾನ್ಯ ಜನಕ್ಕೆ ಅದು ಆಗ್ತಾ ಇರಲಿಲ್ಲ. ಯಾಕಾಗ್ತಾ ಇರಲಿಲ್ಲ ಅಂತಂದ್ರೆ, ನೋಡಿ, ಭಾರತದಲ್ಲಿ ವ್ಯವಸ್ಥಿತವಾಗಿ ಸಾಂಸ್ಥಿಕವಾಗಿದ್ದ ವ್ಯವಸ್ಥೆ ಅಂದ್ರೆ ಕುಟುಂಬದಲ್ಲಿ ಎಲ್ಲ ಅಲಿಖಿತವಾಗಿಯೇ ನಡೆಯುವಂಥ ಕ್ರಮ ಇವಾಗಲೂ ಇದೆ. ಯಾರು ಗಂಡನ ಜವಾಬ್ದಾರಿ ಇಷ್ಟು, ಹಕ್ಕಿಷ್ಟು ಅಂತ ಯಾರು ಬರೆದಿಟ್ಟಿಲ್ಲ. ಅಲಿಖಿತವಾದ ವ್ಯವಸ್ಥೆಯಲ್ಲಿ ಒಂದು ರೀತಿಯಲ್ಲಿ ಅರಾಜಕತೆಯಲ್ಲಿಯೇ ನಮ್ಮ ದೇಶ ನಡೀತಾ ಬರ್ತಾ ಇದ್ದದನ್ನ ನೀವು ಗಮನಿಸಬಹುದು. ಹೀಗಾಗಿ ಒಂದು ದೇಶನ ಆಳ್ಬೇಕಾದ್ರೆ ಹಾಗೆ ಅಲಿಖಿತವಾಗಿ ಆಳೋಕ್ ಸಾಧ್ಯವಿಲ್ಲ ಅಂತ ಸಾಮಾನ್ಯ ಜನಕ್ಕೆ ಅನಿಸಿಯೇ ಇಲ್ಲ. ಈಗ ಒಂದು ದೇಶನೇ ತಗೊಳ್ಳಿ, ಒಂದು ಮನೆಯಿಂದ ಸ್ವಲ್ಪ ಮುಂದಕ್ಕೆ ಹೋಗೋಣ. ಮನೆಯಿಂದ ಒಂದು ಸೊಸೈಟಿ ಅಂತ ಇಟ್ಕೊಳ್ಳೋಣ, ಒಂದು ಸಹಕಾರ ಸಂಘ ಮಾಡಬೇಕು ಅಂತ ಇಟ್ಕೊಳ್ಳೋಣ. ಸಹಕಾರ ಸಂಘದಲ್ಲಿ ಲಿಖಿತ ಒಪ್ಪಂದ ಇರಲೇಬೇಕು. ಇದು ಚುನಾವಣೆ ಹೇಗೆ ಮಾಡಬೇಕು, ಅಧಿಕಾರ ಏನಿರುತ್ತೆ, ಅವ್ರಿಗೆ ಅಕಸ್ಮಾತ್ ವ್ಯತ್ಯಾಸ ಆದರೆ ಇನ್ನೊಬ್ರು ಯಾರು ಹೇಗೆ ಅಧಿಕಾರವನ್ನ ತಗೋಬೇಕು, ಇಂಥ ಎಲ್ಲ ವಿವರಗಳು ಆ ಸಹಕಾರ ಸಂಘದಲ್ಲಿ ಇರುತ್ತೆ. ಒಂದು ಸಹಕಾರ ಸಂಘದಲ್ಲೇ
ನಿಯಮಗಳು ಬೈಲಾಗಳು ಎಲ್ಲ ಇರುವಾಗ, ನಿಯಮಗಳು ಉಪನಿಯಮಗಳೆಲ್ಲ ಇರುವಾಗ ಒಂದು ದೇಶ ಆಳ್ಬೇಕಾದ್ರೆ ಎಷ್ಟು ಬಿಗಿಯಾದಂಥ ಒಂದು ಸಂವಿಧಾನ ಇರಬೇಕಾಗತ್ತೆ ಅನ್ನೋ ಅಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕು. ಈ 75 ವರ್ಷ ಆದರೂ ಕೂಡ ಸಂವಿಧಾನದ ಪ್ರಜ್ಞೆಯನ್ನು ಮೂಡದೇ ಇದ್ರು ನಮ್ಮ ಯಾವ ಆಡಳಿತದ ಮಂದಿ ಇದಾರಲ್ಲ, ಜನಪ್ರತಿನಿಧಿಗಳಿದ್ರಲ್ಲ, ಅವರು ಅಷ್ಟಾಗಿ ತಲೆ ಕೆಡಿಸ್ಕೊಂಡಿದ್ದ ಹಾಗೆ ಕಾಣೋದಿಲ್ಲ. ಅವ್ರಿಗೇನಾದ್ರು ಮನಸ್ಸಿಗೆ ಬಂದಿದ್ರೆ ಅವ್ರು ಕಾನೂನು ಮಾಡಬಹುದಾಗಿತ್ತು. ಕೊನೆಗೆ ಇದರ ಬಗ್ಗೆ ಅತ್ಯಂತ ಎಚ್ಚರಿಕೆಯಿಂದ ಕೊಟ್ಟದ್ದು ಸರ್ವೋಚ್ಚ ನ್ಯಾಯಾಲಯ. ಸರ್ವೋಚ್ಚ ನ್ಯಾಯಾಲಯ ಏನ್ ಹೇಳ್ತು ಅಂದ್ರೆ, ಎಲ್ಲ ಶಾಲೆಯ ಹಂತದಲ್ಲೂ ಕೂಡ ಪರಿಸರ ಪ್ರಜ್ಞೆ ಮತ್ತು ಸಂವಿಧಾನ ಪ್ರಜ್ಞೆ ಎರಡೂ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ದಶೆಯಲ್ಲೇ ಮೂಡಲೇಬೇಕು. ಹಾಗೆ ಮೂಡದೆ ಹೋದ್ರೆ ಮತ್ತೆ ಅವರು ಸಂವಿಧಾನದ ಬಗ್ಗೆ ತಿಳ್ಕೊಳ್ಳಕ್ಕೆ ಹೋಗಲ್ಲ, ಹಾಗೆ ಜೀವನ ಮಾಡಿಬಿಡ್ತಾರೆ ಅನ್ನುವ ಕಳಕಳಿಯನ್ನ ಮೊದಲ ಬಾರಿಗೆ ಸರ್ವೋಚ್ಚ ನ್ಯಾಯಾಲಯ ಪ್ರಕಟಿಸ್ತು. ಈಗಲೂ ಕೂಡ ಆ ಸರ್ವೋಚ್ಚ ನ್ಯಾಯಾಲಯದ ಪ್ರಕಾರ ನೀವು BA ಓದಿ, BSc ಓದಿ, BE ಓದಿ, BCom ಓದಿ, ಯಾವುದಾದರೂ ಕೂಡ ಸಂವಿಧಾನವನ್ನು ಓದಲೇಬೇಕು ಅಂತ ಹೇಳುವಂತಹ ಸ್ಥಿತಿ ಇವತ್ತು ಹೀಗಿದೆ. ನಾನು ಮುಂಚೆ ಹೇಳ್ತಿದ್ನಲ್ಲ, ಇದು ಸ್ವಾತಂತ್ರ್ಯ ಬರೋಕ್ ಮುಂಚೆ ಹೇಗಿರಬೇಕು ಭಾರತದ ಆಡಳಿತ ಅನ್ನೋದ್ರ ಬಗ್ಗೆ ಸಾವಿರಾರು ಜನ ಚಿಂತನೆ ಮಾಡಿದ್ರು. ಆದರೆ ಯಾರೂ ಲಿಖಿತವಾದ ರೂಪ ಹೇಗಿರಬೇಕು ಅಂತ ಆಲೋಚನೆ ಮಾಡಿರಲಿಲ್ಲ. ಒಮ್ಮೆ ದುಂಡು ಮೇಜಿನ ಪರಿಷತ್ಗೆ ಗಾಂಧೀಜಿಯವರು ಹೋದಾಗ ನಿಮ್ಮ ದೇಶದ ಸಂವಿಧಾನ ಹೇಗಿರಬಹುದು ಅಂತ ಗಾಂಧೀಜಿಯವರನ್ನ ಪತ್ರಕರ್ತರು ಪ್ರಶ್ನೆ ಮಾಡಿದರು. ಆಗ ಗಾಂಧೀಜಿಯವರು ಒಂದು ಖಂಡಿಕೆಯಷ್ಟೇ ಸಂಕ್ಷೇಪವಾಗಿ, ನನ್ನ ದೇಶದ ಸಂವಿಧಾನದಲ್ಲಿ ಈ ಅಂಶಗಳನ್ನು ಇರಬೇಕು ಅಂತ ನಾನು ಬಯಸ್ತೀನಿ ಅಂತ ಹೇಳಿದ್ದಾರೆ. ಅದು ದಾಖಲಾಗಿದೆ. ಆ ವಿಚಿತ್ರ ಅಂದ್ರೆ, ಈ ಸಂವಿಧಾನದಲ್ಲಿ ಏನೆಲ್ಲ ಅಂಶಗಳಿವೆಯಲ್ಲ ಅವನ್ನೆಲ್ಲ ಅತ್ಯಂತ ಕಿರಿದಾಗಿ ಗಾಂಧೀಜಿಯವರು ಪ್ರಸ್ತಾಪ ಮಾಡಿದ್ರು ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಹಾಗಾಗಿ ನಾವು ದೇವರ ಮೇಲೆ ಭಾರ ಹಾಕೋ ಜನ ಇದ್ದ ಹಾಗೆ ನಾಯಕರ ಮೇಲೆ ಭಾರ ಹಾಕಿದ ಸ್ವಾತಂತ್ರ್ಯ ಹೋರಾಟಗಾರರಿದ್ರು. ಹಾಗೇನೆ ಈಗಲೂ ಅಷ್ಟೇ ನಮ್ಮ ಆಳುವರನ್ನ ನಂಬಿಕೊಂಡಿದ್ದೇವೆ ಹೊರತು ಸಂವಿಧಾನದ ಬಗ್ಗೆ ನಮಗೆ ಎಚ್ಚರ ಕಡಿಮೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದದ್ದು. ಈ ಸಂವಿಧಾನದ ಬಗ್ಗೆ ಎಚ್ಚರ ಯಾಕೆ ಬೇಕು? ನಡ್ಕೊಂಡು ಹೋಗ್ತಿದೆಯಲ್ಲ ದೇಶ ಅನ್ನೋರು ಇದ್ದಾರೆ. ಅವರಿಗೆ ನಾನು ಹೇಳೋದು ಒಂದೇ ಮಾತು, ನಮ್ಮ ಜಮೀನಿನಲ್ಲಿ ನಾವು ಬೇಲಿ ಹಾಕದೇ ಇದ್ರೆ ಬೇರೆಯವರು ಒತ್ತುವರಿ ಮಾಡ್ತಾರೆ. ಈಗ ಅನೇಕ ಪಕ್ಷಗಳವರು ಸಂವಿಧಾನ ನಮಗೆ ಸೇರಿದ್ದು ನಮ್ಮಿಷ್ಟಂಗೆ ಮಾಡ್ತೀವಿ ಅಂತಾರೆ. ಅನೇಕ ಜನ ಸಂವಿಧಾನ ಅಂದ್ರೆ ನಾವು ಬದಲಾಯಿಸಬೇಕು ಅಂತ ಒಬ್ರಂತಾರೆ, ಬದಲಾಯಿಸಬಾರ್ದು ಅಂತ ಅಂತಾರೆ. ಈಗಾಗಲೇ ಬದಲಾಯಿಸಿದ್ದಾರೆ. ಬದಲಾಯಿಸಿರೋದು ಗೊತ್ತಿಲ್ಲ, ಇರೋದೇ ಗೊತ್ತಿಲ್ವಲ್ಲ, ಸಂವಿಧಾನ ಇರೋದೇ ಗೊತ್ತಿಲ್ವಲ್ಲ. ಆದ್ದರಿಂದ ಸಂವಿಧಾನ ಪ್ರಜೆಗಳಿಗೆ ಸೇರಿದ್ದು ಅನ್ನುವಂಥ, ಈ ಪ್ರಜೆಗಳೆಲ್ಲರ ಹಕ್ಕು, ನಾವು ಇದರಲ್ಲಿ ಭಾಗವಹಿಸಬೇಕು ಅನ್ನುವಂತಹ ಒಂದು ಧೋರಣೆಯನ್ನ ನಾವು ಈಗ ತುರ್ತಾಗಿ ರೂಪಿಸಬೇಕಾದ ಅಗತ್ಯ ಇದೆ. ಆದ್ದರಿಂದ ಈ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ನಮ್ಮ ಈ ತಂಡದವರಿಗೆ ಮೊದಲನೇದಾಗಿ ನಾನು ಅಭಿನಂದನೆಯನ್ನ ಸಲ್ಲಿಸ ಬಯಸ್ತೇನೆ. ಯಾವುದೇ ದೇಶಕ್ಕೆ ಒಂದು ಚಹರೆ ಪಟ್ಟಿ ಅಂತ ಇರುತ್ತೆ, ಆ ದೇಶದ್ದೇ ವಿಶಿಷ್ಟವಾದದ್ದು ಅನ್ನುವಂತಹ ಚಹರೆ ಪಟ್ಟಿ ಇರುತ್ತೆ. ಅದ್ರ ಬಗ್ಗೆ ನಾನು ಒಂದು ಸಣ್ಣದಾಗಿ ಒಂದು ಪ್ರಸಂಗ ಹೇಳಿ ನಿಮ್ಗೆ ಗಮನ ಸೆಳೀತೀನಿ. ಈಗ ಉದಾಹರಣೆಗೆ, ಸ್ವಾತಂತ್ರ್ಯ ಬರೋಕ್ ಮುಂಚೆ ಪ್ರತಿಯೊಂದು ದೇಶಕ್ಕೂ ನಮ್ಗೆ ಯಾವುದೋ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಐಡೆಂಟಿಟಿ, ಒಂದು ಚಹರೆ ಇರಲಿಲ್ಲ. ಈಗ CV ರಾಮನ್ ಅವರಿಗೆ ನೊಬೆಲ್ ಪುರಸ್ಕಾರ ಬಂತು. ನೊಬೆಲ್ ಪುರಸ್ಕಾರ ಬಂದಾಗ ನೊಬೆಲ್ ಪುರಸ್ಕಾರವನ್ನು ಕೊಡುವಾಗ ಅವರು ಯಾವ ದೇಶಕ್ಕೆ ಸೇರಿದವರೋ ಅವರ ದೇಶದ ಒಂದು ರಾಷ್ಟ್ರಗೀತೆಯನ್ನು ನುಡಿಸುವಂಥ ಪದ್ಧತಿ ಇತ್ತು. ನಾವು ಅಧೀನ ರಾಷ್ಟ್ರ, ಆದ್ದರಿಂದ ರಾಮನ್ ಅವರು ನೊಬೆಲ್ ಪುರಸ್ಕಾರ ತಗೊಳ್ಳುವಾಗ ನುಡಿಸಿದ್ದು ಇಂಗ್ಲೆಂಡಿನ ರಾಷ್ಟ್ರಗೀತೆ ಅನ್ನೋದನ್ನ ಮರಿಬೇಡಿ. ಆಗ ರಾಮನ್ ಅವರಿಗೆ ಕಣ್ಣಲ್ಲಿ ನೀರು ಬಂತು. ನಾನು ಒಂದು ದೇಶಕ್ಕೆ ಸೇರಿ ಒಂದು ನನ್ನ ದೇಶದಲ್ಲಿ ಬೇರೆ ದೇಶಗಳ ಹಂಗಿಲ್ಲದೆ ಸಂಶೋಧನೆ ಮಾಡಿದರೆ ನನ್ನ ಬಹುಮಾನ ಕೊಡುವಾಗ ನನಗೊಂದು ನಮ್ಮ ದೇಶಕ್ಕೊಂದು ಒಂದು ಚಹರೆನೇ ಇಲ್ವಲ್ಲ, ಒಂದು ಪತ್ತೆನ ಒಂದು ಗುರುತು ಇಲ್ವಲ್ಲ ಅನ್ನುವಂಥದ್ದು ಇರುವಂಥದ್ದು. ಹೀಗಾಗಿ ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಅನೇಕ ಚಹರೆಗಳಿವೆ. ನಮ್ಮದೇ ಆದಂಥ ರಾಷ್ಟ್ರ ಧ್ವಜ ಇದೆ,
ನಮ್ಮದೇ ಆದಂಥ ಒಂದು ರಾಷ್ಟ್ರ ಗೀತೆ ಇದೆ, ನಾವೆಲ್ಲ ಹಾಡ್ತೀವಿ. ರಾಷ್ಟ್ರ ಪಕ್ಷಿ ಅಂತ ನವಿಲಿದೆ, ಹಾಗೇನೆ ರಾಷ್ಟ್ರೀಯ ಪ್ರಾಣಿ ಅಂತ ಹುಲಿ ಇದೆ, ರಾಷ್ಟ್ರೀಯ ಸಂಕೇತ ಅಂತ ಧರ್ಮದ ಚಕ್ರ ಇದೆ, ಮತ್ತೆ 3 ಸಿಂಹಗಳಿರುವಂಥ ಸಂಕೇತಗಳನ್ನ ನೀವೆಲ್ಲ ನೋಡಿದ್ದೀರ. ಇವೆಲ್ಲ ನಮ್ಮ ದೇಶಕ್ಕೆ ವಿಶಿಷ್ಟವಾದದ್ದು, ನಮ್ಮ ದೇಶವನ್ನ ಗುರುತಿಸೋದಕ್ಕೆ ಬೇಕಾದದ್ದು ಅನ್ನುವಂತಹ ಸಂಗತಿಗಳು ನಮಗೆಲ್ಲರಿಗೂ ತಿಳಿದಿದೆ. ಆದರೆ ಅದರ ಜೊತೆಗೆ ಸಂವಿಧಾನನೂ ಇದೆ ಅಂತ ಗೊತ್ತಿಲ್ಲ. ಇದು ಗಮನಿಸಬೇಕಾದಂಥ ಸಂಗತಿ. ಈಗ ಆ ಸಂಕೇತಗಳನ್ನ ನಾವು ತಿಳ್ಕೊಳ್ದಿದ್ರು ಏನೂ ನಷ್ಟವಿರ್ತಿರ್ಲಿಲ್ಲ, ಅದು ಸಂದರ್ಭ ತಾನೇ ಕಲಿಸುತ್ತೆ. ಆದರೆ ಸಂವಿಧಾನದ ಬಗ್ಗೆ ನಮಗೆ ಎಚ್ಚರ ಇಲ್ಲದೆ ಹೋದ್ರೆ ಏನಾಗುತ್ತಪ್ಪ ಅಂತಂದ್ರೆ, ಆ ಎಚ್ಚರ ಇಲ್ಲದೆ ಇದ್ರೆ ನನ್ನ ದೇಶದ ಒಂದು ಘನತೆಯನ್ನೇ ನಾನು ಮರೆತು ಕೂತ ಹಾಗೆ ಇರುತ್ತೆ. ಸಂವಿಧಾನದ ಹೆಸರೆತ್ತಿದ್ದಾಗೇನೆ ಇಡೀ ನಮ್ಮ ಭಾರತದ ಎಲ್ಲ ಜನ ಎಚ್ಚೆತ್ಕೋಬೇಕು ಅನ್ನುವಂಥದ್ದು. ಕಳೆದ ವರ್ಷ ತಾನೇ ನಾನು ಅಮೇರಿಕೆಗೆ ಹೋಗಿದ್ದೆ. ಅಮೇರಿಕೆಗೆ ಹೋದಾಗ ಏನಾಗಿದೆ ಅಂದರೆ, ಆ ಅಮೇರಿಕೆಯಲ್ಲಿ ಜನ ಏನು ಮಾಡ್ತಿದ್ರು ಅಂದರೆ, ಅವ್ರ ಹತ್ರ ಮಾತಾಡ್ತಾ ಇದ್ದಾಗ ಹೇಳಿದೆ, ಆಗ ನೀವು ಈ ದೇಶದಲ್ಲಿ ಬಹಳ ಹುಷಾರಾಗಿರಬೇಕು. ಒಬ್ಬ ವ್ಯಕ್ತಿಯನ್ನ ಬೈದ್ರೆ ಹೇಗೆ ತಿರುಗಿ ಬೀಳ್ತಾರೋ ಅದಕ್ಕಿನ್ನ ತೀವ್ರವಾಗಿ ನಮ್ಮ ದೇಶದ ಸಂವಿಧಾನವನ್ನ ಏನಾದರೂ ನೀವು ಸುದ್ದಿ ಎತ್ತಿದ್ರೆ ಆಗ ನಿಮಗೆ ಕಷ್ಟ ಆಗುತ್ತೆ ಅನ್ನುವಂಥ ಎಚ್ಚರಿಕೆ ಕೊಟ್ಟರು. ಹಾಗೆ ಒಬ್ಬ ಸಾಮಾನ್ಯ ಪ್ರಜೆ ತನ್ನ ಸಂವಿಧಾನವನ್ನು ತಾನೇ ಎನ್ನುವಂತೆ ತನಗಿಂತ ಮೀರಿದ ಮರ್ಯಾದೆಯ ವಸ್ತು ಅಂತ ಭಾವಿಸಿರುವಂಥ ಸುತ್ತಲಿನ ಪ್ರಪಂಚ ಇದ್ದಾಗ ನಮ್ಮ ದೇಶದ ಸ್ಥಿತಿ ಹೇಗಿದೆ ನೋಡಿ. ಸಂವಿಧಾನ ಇದೆ ಅನ್ನೋದೇ ಗೊತ್ತಿಲ್ಲ, ಅದ್ರ ಬಗ್ಗೆ ನಾವು ಚಿಂತೆನೂ ಮಾಡ್ತಿಲ್ಲ. ಇದು ನನಗೆ ಅತ್ಯಂತ ಗಂಭೀರವಾದ ಸಮಸ್ಯೆ ಅಂತ ಅನಿಸಿ ನಾನು ಈ ಮಹತ್ವದ ಬಗ್ಗೆನೇ ಮಾತಾಡಬೇಕು ಅಂತ ಅನ್ನುವಂಥ ಪ್ರೇರಣೆ ಆಯಿತು. ಆತ್ಮೀಯರೇ, ಭಾರತ ಸಂವಿಧಾನ ರೂಪಿಸೋದಕ್ಕೆ ಸುಮಾರು 2 ವರ್ಷ ತಗೊಂತು ಅನ್ನೋದು ನಿಮಗೂ ಗೊತ್ತು. 1947ರಲ್ಲಿ ಏನಾಯಿತು, ಆಗಸ್ಟ್ನಲ್ಲಿ ಸ್ವತಂತ್ರ ಬಂದರೆ 1950 ಜನವರಿಯಲ್ಲಿ ಇದು ಜಾರಿಗೆ ಬಂತು ಅನ್ನುವಂಥದ್ದು ಅಷ್ಟು ಇತಿಹಾಸ ಎಲ್ಲರಿಗೂ ಗೊತ್ತಿದೆ. ಅಷ್ಟು ವರ್ಷ ಎಷ್ಟು ಜನ ಶ್ರಮಪಟ್ಟು ಅಲ್ಲಿವರೆಗೆ ರಾಜಗೋಪಾಲಾಚಾರಿಯವ್ರನ್ನ ಇಂಡಿಯಾದ ಭಾರತ ದೇಶದ ಮುಖ್ಯಸ್ಥರು ಅಂತ ಗವರ್ನರ್ ಜನರಲ್ ಅಂತ ಹೇಳಿ ನೇಮಕ ಮಾಡಿ ಅಲ್ಲಿಂದ ಈ ಸಂವಿಧಾನವನ್ನ ರಚಿಸುವ ಪ್ರಯತ್ನವನ್ನ ಒಂದು ತಂಡಕ್ಕೆ ವಹಿಸಿಕೊಡಲಾಯಿತು. ಆಮೇಲೆ ಸಂವಿಧಾನ ರಚನೆ ಆಯಿತು. ಸಂವಿಧಾನ ರಚನೆ ಆಗೋ ವೇಳೆಗೆ ನಾವು ಯಾವಾಗಲೂ ತಡವಾಗಿ ಪ್ರಾರಂಭ ಮಾಡಿದ್ರಿಂದ ಈಗಾಗಲೇ ತನ್ನದೇ ಆದಂಥ ಸಂವಿಧಾನ ಇಟ್ಕೊಂಡಿರುವಂಥ ಅನೇಕ ರಾಷ್ಟ್ರಗಳು ಇದ್ವು. ಈಗ ಒಂದು ಹೊಸ ಸಂವಿಧಾನವನ್ನು ರಚಿಸಬೇಕಾದ್ರೆ ಈಗಾಗಲೇ ಅನೇಕ ಸಂವಿಧಾನಗಳಿರುವಾಗ ಸ್ವಲ್ಪ ಕಷ್ಟದ ಕೆಲಸವೇ. ಯಾಕೆ ಅಂತಂದ್ರೆ ಈಗ ಉಳಿದ ದೇಶಗಳಲ್ಲಿರುವ ಸಂವಿಧಾನವನ್ನೆಲ್ಲ ಅಧ್ಯಯನ ಮಾಡಿ ಅದರಲ್ಲಿರುವ ವ್ಯಾಪ್ತಿ ಮತ್ತು ಇತಿಮಿತಿಗಳನ್ನ ತಿಳ್ಕೊಂಡು ಅದರಲ್ಲಿರುವಂಥ ಗುಣಗಳನ್ನ ನಮ್ಮ ದೇಶದ ಸಂಗತಿಗಳಿಗೆ ಅಳವಡಿಸಿ ಅದರಲ್ಲಿರೋ ದೋಷಗಳನ್ನ ತೆಗೆದುಹಾಕಿ ಸಂವಿಧಾನ ರಚಿಸಬೇಕಾದಂಥ ಇಕ್ಕಟ್ಟು ನಮಗೆ ಸಿಕ್ತು. ಇಕ್ಕಟ್ಟಿಗೆ ಸಿಕ್ಕಾಕೊಂಡು, ಯಾಕಂದ್ರೆ ನಮ್ಗೆ ತಡ, ನಾವು ಸ್ವತಂತ್ರ ದೇಶ ಅಂತ ಮಾನ್ಯತೆಯನ್ನು ನಾವು ತಡವಾಗಿ ಪಡ್ಕೊಂಡ್ವಿ, ಬೇರೆ ದೇಶಗಳಾಗಲೇ ಪಡ್ಕೊಂಡ್ಬಿಟ್ಟಿದ್ವು. ಆ ಹಂತದಲ್ಲಿ ಅನೇಕ ಅಂಶಗಳನ್ನ ನಾವು ಗಮನಿಸಿದರೆ ಕೆಲವು ಕುತೂಹಲಕರ ಸಂಗತಿಗಳು ಬರುತ್ತೆ. ನಮ್ಮ ದೇಶದ್ದು ಪ್ರಜಾಪ್ರಭುತ್ವ ಅಂದ ಹಾಗೆ ಪ್ರಜಾಪ್ರಭುತ್ವವೆಂದು ಇಂಗ್ಲೆಂಡ್ ದೇಶನೂ ಸಾರಿದೆ, ಅಮೆರಿಕಾನೂ ಸಾರಿದೆ. ಇಂಗ್ಲೆಂಡ್ ದೇಶದಲ್ಲಿ ಪ್ರಜಾಪ್ರಭುತ್ವ ಅಂತ ಬಂದ ಮೇಲೂ ಕೂಡ ಆಡಳಿತ ರಾಜರ ಹೆಸರಿನಲ್ಲಿ ನಡೆಯುತ್ತೆ ಹೊರತು ಆಯ್ಕೆಯಾದ ಪ್ರತಿನಿಧಿಗಳ ಹೆಸರಿನಲ್ಲಿ ನಡೆಯೋದಿಲ್ಲ. ಆದರೆ ನಮ್ಮ ಸಂವಿಧಾನದ ಪ್ರಕಾರ ನಮ್ಮಲ್ಲೂ ರಾಜರುಗಳಿದ್ರಲ್ಲ, ಸಾಮಂತ ರಾಜರುಗಳು, ಅವರನ್ನ ಬದಿಗಿರಿಸಿ ಒಂದು ರಾಷ್ಟ್ರಪತಿ ಅನ್ನೋ ಹುದ್ದೆ ಮಾಡಿ ಆ ರಾಷ್ಟ್ರಪತಿಯ ಹೆಸರಿನಲ್ಲಿ ಇಡೀ ಆಡಳಿತ ನಡಿಬೇಕು. ಅವರ ಅಧೀನದಲ್ಲಿದ್ರೆ ಅವರ ಅನುಮತಿ ಇಲ್ಲದೆ ಪ್ರಧಾನಮಂತ್ರಿ ಏನು ಮಾಡಬಾರ್ದು ಅನ್ನುವಂಥ ಸಂಗತಿ ಇದ್ದಾಗ ಪ್ರಜಾಪ್ರಭುತ್ವದ ಒಂದು ಮೌಲ್ಯನ ಹೇಗೆ ಎತ್ತಿಡಿದ್ದಾರೆ ಅನ್ನುವಂಥದ್ದನ್ನ ಗಮನಿಸ್ಬೇಕು. ಹೆಸರು ಹೇಳ್ಬಿಡ್ತೀವಿ, ಜನರಿಂದ ಜನರಿಗಾಗಿ ಅಂತೆಲ್ಲ ಹೇಳ್ಬಿಡ್ತೀವಿ. ಒಬ್ಬ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡ್ಬೇಕಾದ್ರೆ ಜನಪ್ರತಿನಿಧಿ ಯಾರಿರ್ಬೇಕು? ಪ್ರಧಾನಮಂತ್ರಿಗೆ ಅದೇ ಅಧಿಕಾರನು ಕೊಟ್ಬಿಟ್ಟಿದ್ರೆ ಏನಾಗ್ತಿತ್ತು ಅನ್ನೋದು ಸುಮ್ಮನೆ ಒಂದ್ಸರಿ ಯೋಚನೆ ಮಾಡಿ. ಆವಾಗ ನಮ್ಮ ದೇಶದ
ಸಂವಿಧಾನದ ಮಹತ್ವ ಗೊತ್ತಾಗಿದೆ. ಆದ್ದರಿಂದ ಯಾವಾಗಲೂ ಒಬ್ಬರಿಗಿಂತ ಇಬ್ಬರು ಲೇಸು ಅನ್ನುವ ದೃಷ್ಟಿಯಲ್ಲಿ ಅಧಿಕಾರ ಯಾರ ಹೆಸರಿನಲ್ಲಿ ನಡೆಯುತ್ತೆ ಅನ್ನುವಂಥ ಒಂದು ವ್ಯಕ್ತಿ, ಅಧಿಕಾರದ ಒಂದು ಜನರ ಅಭಿಪ್ರಾಯಗಳನ್ನೆಲ್ಲ ಸೇರಿ ಕಾನೂನು ಮಾಡುವ ಇನ್ನೊಬ್ಬ ವ್ಯಕ್ತಿ, ಅವರಿಗೆ ಅದನ್ನ ಸಲ್ಲಿಸಿ ಅವರಿಂದ ಅನುಮತಿ ಪಡೆದು ಆ ನಿಯಮಗಳನ್ನ ಮಾಡಬೇಕು ಅನ್ನುವಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಅದು ಎಲ್ಲೂ ನಾವು ನಕಲು ಮಾಡಿದ್ದಲ್ಲ, ಕಾಪಿ ಮಾಡಿದ್ದಲ್ಲ, ನಮ್ಮ ದೇಶದ ಸ್ಥಿತಿಗತಿಗಳನ್ನ ತಿಳ್ಕೊಂಡು ಮಾಡಿದ್ದು. ಇನ್ನು ಫೆಡರಲ್ ರಾಜ್ಯವಾಗಿ ಮಾಡದಲೇ ನಮ್ಮ ದೇಶವನ್ನ ರಿಪಬ್ಲಿಕ್ ಅಂತ ಮಾಡದೇ ಇದ್ರೆ, ಗಣರಾಜ್ಯ ಅಂತ ಮಾಡದೆ ಹೋಗಿದ್ರೆ ನಮ್ಮ ದೇಶನ ಆಳೋದು ಕಷ್ಟ ಆಗಿತ್ತು. ಯಾಕಪ್ಪ ಅಂತಂದ್ರೆ ಭಾರತವನ್ನ ಉಪಖಂಡ ಅಂತಲೇ ಕರೀತಾರೆ. ನಮ್ಮ ದೇಶದ ಭೌಗೋಳಿಕ ಪರಿಸರ, ನೈಸರ್ಗಿಕ ಪರಿಸರ ಎಲ್ಲವೂ ಕೂಡ ವಿಭಿನ್ನವಾದದ್ದು. ಯಾವಾಗ ಭೌಗೋಳಿಕ ಪರಿಸರ ಬೇರೆ ಆಗುತ್ತೋ ಸಂಸ್ಕೃತಿ, ಉಡುಪು, ಊಟ ಎಲ್ಲವೂ ಬದಲಾಗ್ತಾ ಹೋಗುತ್ತೆ. ಈಗ ನೋಡಿ, ತುಂಗಭದ್ರಾ ನದಿ ಈಚೆ ಕಡೆ ಆಸ್ಪತ್ರೆ ಅಂತೀವಿ, ಆ ಕಡೆ ಹೋದ್ರೆ ದವಾಖಾನೆ ಅಂತಾರೆ. ಹೀಗೆ ಯಾವುದೇ ಒಂದು ಅಡ್ಡ ಪ್ರಕೃತಿಯ ವ್ಯತ್ಯಾಸ ಇದ್ರೆ ಅಲ್ಲಿನ ಬೆಳೆ ಬೇರೆ, ಅಲ್ಲಿನ ಊಟದ ರೀತಿ ಬೇರೆ, ಎಲ್ಲವೂ ಬೇರೆ. ಈ ವೈವಿಧ್ಯದಲ್ಲಿ ಏಕತೆಯನ್ನ ಕಾಣಬೇಕಾಗಿರೋದ್ರಿಂದ ಮೊದಲು ನಾವು ಯಾವನ್ನ ಇಡೀ ಭಾರತವನ್ನ ವಿಭಾಗ ಮಾಡಬೇಕಾಗಿ ಬಂತು. ಅಮೆರಿಕ ದೇಶದ ರಾಜ್ಯಗಳನ್ನ ನೋಡಿ ನೀವು, ಅವ್ರು ಹೇಗೆ ಮಾಡಿದ್ದಾರೆ ಅಂದ್ರೆ ಗೆರೆ ಎಳೆದ್ಬಿಟ್ಟಿದ್ದಾರೆ ಅಷ್ಟೇ. ಗೆರೆ ಎಳೆದ್ಬಿಟ್ಟು ಮೈಸೂರು ಪಾಕ್ ಕತ್ತರಿಸ್ತಾರಲ್ಲ, ಹಂಗೆ ಬೇರೆ ಬೇರೆ ರಾಜ್ಯಗಳನ್ನ ಮಾಡಿದ್ದಾರೆ. ಯಾಕೆ ಅಂದ್ರೆ ಅಲ್ಲಿ ಈ ವೈವಿಧ್ಯದ ಸಮಸ್ಯೆ ಇರಲಿಲ್ಲ. ಆದ್ರೆ ನಮ್ಮ ದೇಶ ಹಾಗಲ್ಲ. ಆಗ ಭಾಷಾವಾರು ಪ್ರಾಂತ್ಯ ಅಂತ ಮಾಡಬೇಕು ಅನ್ನುವಂಥದ್ದನ್ನ ನಾವಿಲ್ಲಿ ಪಾಲಿಸಿರೋದನ್ನ ಎಷ್ಟು ತುಂಬಾ ಚೆನ್ನಾಗಿದೆ ನೋಡಿ ಅನ್ನುವಂಥದ್ದನ್ನ ಗಮನಿಸ್ಬೇಕು. ಆದ್ರಿಂದ ರಾಜ್ಯಗಳೆಲ್ಲ ಭಾಷಾವಾರು ಪ್ರಾಂತ್ಯವಾಗಿ ವಿಂಗಡಣೆ ಮಾಡಿದ್ರಿಂದ ಆಯಾ ಭಾಷೆಯಲ್ಲಿ ಆಡಳಿತ ಮಾಡಬೇಕು. ಆದರೆ ಕೇಂದ್ರದೊಡನೆ ಒಂದು ಸಾಮಾನ್ಯ ಭಾಷೆಯಲ್ಲಿ ವ್ಯವಹಾರ ಮಾಡಬೇಕು ಅನ್ನುವಂಥದ್ದನ್ನ ನಮ್ಮ ಸಂವಿಧಾನ ಮಾಡಿರೋದ್ರಿಂದ ಪ್ರಾದೇಶಿಕ ಭಾಷೆಗಳಿಗೂ ಮಾನ್ಯತೆ ಕೊಟ್ಟು ಒಂದು ಸಾಮಾನ್ಯ ಒಂದು ಚೌಕಟ್ಟಿಗೂ ತರಬೇಕು ಅನ್ನುವಂಥದ್ದನ್ನ ಬೇರೆ ದೇಶದಿಂದ ಕಾಪಿ ಮಾಡಿದ್ರೆ, ನಾವು ಹಾಗೆ ಕತ್ತರಿಸಿ ಇಟ್ಬಿಟ್ಟಿದ್ರೆ ಒಂದೇ ರಾಜ್ಯದಲ್ಲಿ 2-3 ಭಾಷೆ ಮಾತಾಡುವಂಥ ಜನ ಇದ್ದಾರೆ ಅನ್ನುವಂಥದ್ದು. ಆಯ್ತು, ಭಾಷಾವಾರು ಪ್ರಾಂತ್ಯ ಮಾಡಿದಾಗ್ಲಾರು ಸಮಸ್ಯೆ ಬಗೆಹರಿತೆ? ಇಲ್ಲ. ಯಾಕೆ ಅಂದ್ರೆ ಭಾಷೆಯ ಜೊತೆಗೆ ನಮ್ಮಲ್ಲಿ ಇನ್ನೊಂದು ಮಾತೃಭಾಷೆ ಬೇರೆ ಇರುತ್ತೆ, ವ್ಯವಹಾರದ ಭಾಷೆ ಬೇರೆ ಇರುತ್ತೆ. ಹಾಗಾಗಿ ವ್ಯವಹಾರದ ಭಾಷೆಯನ್ನ ನಾವು ಆಡಳಿತಕ್ಕೆ ತಗೋಬೇಕಾಗುತ್ತೆ ಹೊರತು ಎಲ್ಲರ ಅವರವರ ಮಾತೃಭಾಷೆಯಲ್ಲೇ ನಾವು ಆಡಳಿತ ಮಾಡ್ತೀವಿ ಅನ್ನಕ್ಕಾಗದೇ ಇರುವಂತ ಗೋಜಲು ಭಾರತದಲ್ಲಿ ಇತ್ತು ಅನ್ನುವಂಥದ್ದನ್ನ ಗಮನಿಸಬೇಕು. ಸಂವಿಧಾನ ಬಾಹ್ಯವಾಗಿ ಬೇರೆ ಸಂವಿಧಾನಗಳನ್ನ ಗಮನಿಸೋದ್ರ ಜೊತೆಗೆ ನಮ್ಮ ದೇಶಕ್ಕೆ ವಿಶಿಷ್ಟವಾಗಿರುವಂಥ ಅನೇಕ ಸಮಸ್ಯೆಗಳನ್ನ ಅದು ಪರಿಗಣಿಸಿ ಸಂವಿಧಾನವನ್ನ ರಚಿಸಲಾಗಿದೆ ಅನ್ನೋವಂಥದ್ದನ್ನ ನಾವು ಗಮನಿಸಬೇಕು. ಈ ಗೋಜಲಗಳನ್ನೆಲ್ಲ ಒಳಗೊಳ್ಳೋದಿದೆಯಲ್ಲ, ಆ ಒಳಗೊಳ್ಳುವಾಗ ಅದೆಲ್ಲ ಸಮಸ್ಯೆ ಇವತ್ತು ನಾವು ಅದರ ಫಲ ಅನುಭವಿಸ್ತಾ ಇದ್ದೀವಿ. ಆದ್ರೆ ಅದನ್ನು ಬರೆದವ್ರಿಗೆ ಅದು ಅತ್ಯಂತ ತೊಂದರೆಯ ಸಂಗತಿ ಆಗಿರ್ಬೇಕು. ಇಷ್ಟು ಮಾಡಿಯೂ ಭಾಷಾವಾರು ಪ್ರಾಂತ್ಯ ಹೋಗಿ ಭಾಷಾವಾರ್ ಪ್ರಾಂತ್ಯ ಆಯಿತು ಅನ್ನೋದು ನಿಮಗೆ ಗೊತ್ತಿರುವಂತ ಸಂಗತಿ. ಭೇದ ಇರೋದು ಬರೇ ಭಾಷೆದೊಂದೇ ಅಲ್ಲ, ಜಾತಿ, ಕುಲ, 108 ಸಾಮಾಜಿಕ ಅಸಮಾನತೆ, ಅನ್ಯಾಯಗಳು ಅವೆಲ್ಲವನ್ನೂ ಕೂಡ ಸಂವಿಧಾನ ಎದುರಿಸಬೇಕಾಯ್ತು ಅನ್ನುವಂಥದ್ದು ಗಮನಿಸಬೇಕಾದ್ದು. ಸಂವಿಧಾನ ಅನ್ನೋದು ದೇಶದ ಘನತೆಯ ಒಂದು ಸಂಕೇತ ಅಷ್ಟೇ ಅಲ್ಲ, ಇಡೀ ಭಾರತೀಯರ ಆಶೋತ್ತರ. ಯಾರಿಗೂ ಅನ್ಯಾಯವಾಗದಂತೆ ಪರಸ್ಪರ ಒಬ್ಬರಿಗೊಬ್ಬರು ಹೊಂದಿಕೊಂಡು ಬಾಳುವ ಬಗೆಯಲ್ಲಿ ಅವರಿಗೆ ಅಗತ್ಯವಿರುವಂತಹ ಸ್ವಾತಂತ್ರ್ಯವನ್ನು ನೀಡಿ ಅವರು ಮಾಡಬಾರದಂಥದ್ದನ್ನು ನಿರ್ಬಂಧಗಳನ್ನು ಹೇರಿ ಮಾಡಬೇಕಾದಂಥ ಒಂದು ಒತ್ತಡ ಸಂವಿಧಾನ ರಚನೆ ಮಾಡೋರಿಗೆ ಇತ್ತು. ಅವರು ಮಾಡಿದ್ದಾರೆ ಅಂದ್ರೆ ನಮ್ಗೆ ಅದನ್ನ ಇನ್ನೂ ನೋಡೋಕೆ ಬಿಡುವಾಗಿಲ್ಲ, ಅದನ್ನ ಓದಕ್ಕೆ ಬಿಡುವಾಗಿಲ್ಲ ಅಂದ್ರೆ ನಾವೆಂಥ ಹಂತದಲ್ಲಿದ್ದೀವಿ ಅನ್ನೋದು ನೋಡಿ. ಈಗ ಕಂಪ್ಯೂಟರ್ನ ಪರಿಭಾಷೆಯಲ್ಲಿ ನಾನು ಇದನ್ನ ವಿವರಿಸೋದಕ್ಕೆ ಪ್ರಯತ್ನ ಪಟ್ರೆ, ನೀವು ಕಂಪ್ಯೂಟರ್ ಕೊಂಡ್ಕೊಳ್ತೀರಾ, ಆದರೆ ಆ್ಯಪ್ ಇಲ್ದಿದ್ರೆ, ಮೊಬೈಲ್ ತಗೋತೀರಾ, ಆ್ಯಪ್ ಇಲ್ದಿದ್ರೆ, ಸಾಫ್ಟ್ವೇರ್ ಇಲ್ದಿದ್ರೆ ಹೆಂಗೆ ನಡೆಯುತ್ತೆ? ಹಾಗಾಗಿ ಒಂದು ದೇಶದ ಒಂದು ಸಾಫ್ಟ್ವೇರ್ ಅಂತ ಸಂವಿಧಾನವನ್ನ ಕಂಪ್ಯೂಟರ್ ಭಾಷೆಯಲ್ಲಿ ಹೇಳಬಹುದು ಅಂತ ನಾನು ತಿಳ್ಕೊಂಡಿದ್ದೀನಿ. ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್ ಬರೆಯೋರಿಗೆ ಎಷ್ಟು ಕಷ್ಟ ಅಂತಂದ್ರೆ, ಈಗ
ಒಬ್ಬರ ಒಂದು ಕಚೇರಿಯ ಸಂಬಳದ ಬಿಲ್ಲನ್ನ ಒಂದು ಸಾಫ್ಟ್ವೇರ್ ಮಾಡಬೇಕು ಅಂದರೆ ಯಾವ್ಯಾವದ ಡಿಡಕ್ಷನ್ ಇರುತ್ತೆ ಅಥವಾ ಯಾವ್ಯಾವುದು ಕಡಿತ, ಸಂಬಳದಲ್ಲಿ ಆಗೋ ಕಡಿತ, ಅದಕ್ಕೆಲ್ಲ ಕಾಲಮ್ಗಳು ಮಾಡಬೇಕು. ಯಾವ್ಯಾವುದು DA ಅದಕ್ಕೆಲ್ಲ ಕಾಲಮ್ಗಳು ಮಾಡಬೇಕು. ಮಧ್ಯೆ ಒಂದಷ್ಟು ಖಾಲಿ ಜಾಗ ಬಿಡಬೇಕು. ಯಾಕೆಂದ್ರೆ ಇದಕ್ಕಿದ್ದ ಹಾಗೆ ಇನ್ನೊಂದು ಹೊಸದು ಯಾವುದೋ ಒಂದು ಕೊಡುಗೆಯನ್ನ ಸರ್ಕಾರ ಕೊಡ್ಬೋದು, ಯಾವುದೋ ಒಂದು ಹೊಸ ಕಡಿತ ಅಲ್ಲಿ ಬರ್ಬೋದು. ಹಾಗನ್ಬಿಟ್ಟು ತುಂಬಾ ಜಾಗ ಬಿಟ್ರೆ ಆ ಸಾಫ್ಟ್ವೇರ್ ತುಂಬಾ ದೊಡ್ಡದಾಗ್ಬಿಡುತ್ತೆ. ಹೀಗಾಗಿ ಒಂದು ಕಂಪ್ಯೂಟರಿನ ಸಾಫ್ಟ್ವೇರ್ ಪ್ರೋಗ್ರಾಮಿಂಗ್ ಬರೆಯೋದಿದಲ್ಲ, ಹಾರ್ಡ್ವೇರ್ ಸರಿ, ಯಂತ್ರಾಂಶ ಸರಿ. ನಮ್ಮ ದೇಶದಲ್ಲಿ ಸೈನ್ಯ ಇದೆ, ನಮ್ಮ ದೇಶದಲ್ಲಿ ಉದ್ಯೋಗಿಗಳಿದ್ದಾರೆ, ಎಲ್ಲ ಇದ್ದಾರೆ. ಆದರೆ ಸೌಹಾರ್ದವನ್ನ ನಿರ್ವಹಿಸ್ಕೊಂಡು ಹೋಗ್ಬೇಕಾದಂಥದ್ದು ದೇಶದ ಹೊರಗಿನವರೊಳಗಿನ ಸಂಬಂಧ, ನಮ್ಮ ದೇಶದ ಒಳಗಿನ ಸಂಬಂಧ. ಆ ಸಂಬಂಧಕ್ಕೆ ಭಂಗ ಬರದೇ ಇರೋ ಹಾಗೆ ನಾವು ಎಷ್ಟು ಬಗೆಯ ಕಾನೂನನ್ನ ಮಾಡಿದರೂ ಕೂಡ ಅದು ತೊಂದರೆ ಆಗತ್ತೆ ಅನ್ನುವಂಥದ್ದನ್ನ ಗಮನಿಸಬೇಕಾದದ್ದು. ಹೀಗಾಗಿ ಸಂವಿಧಾನ ಅಂದ್ರೆ ಸಂವಿಧಾನ ಅಲ್ಲ, ಇಂಗ್ಲಿಷ್ನ ಅಲ್ಲ ಅದು. ಅಂದ್ರೆ ಅದು ಸಂಸ್ಕೃತದ್ದು ಸಮ್ಯಕ್ ಅಂತ. ಅಂದ್ರೆ ಹೀಗೆ ಮಾಡದೆ ಹೋದರೆ ಕಷ್ಟಕ್ಕೆ ಸಿಕ್ಕಾಕೋತೀವಿ ಅನ್ನುವಂಥ ಒಂದು ಅಂಶ ಇದರಲ್ಲಿ ಇದೆ ಅನ್ನುವಂಥದ್ದನ್ನ ತಿಳಿದ್ರೆ ಆಗ ನಮಗೆ ಸಂವಿಧಾನದ ಮಹತ್ವ ಏನು ಅನ್ನುವಂಥದ್ದು ಸ್ಪಷ್ಟ ಆಗತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಹೇಗೆ ರಾಷ್ಟ್ರಗೀತೆಗೆ ಜಾಗತಿಕವಾಗಿ ಭಾರತದ ರಾಷ್ಟ್ರಗೀತೆ ಚೆನ್ನಾಗಿದೆ ಅಂತ ಮಾನ್ಯತೆ ಸಿಕ್ಕಿದೆಯೋ, ಸಂವಿಧಾನದ ಬರೆಯುವಾಗಿನ ಒತ್ತಡಗಳ ಅರಿವು ಜನಕ್ಕೆ ಇದ್ರೆ ಆಗ ಪ್ರಾಯ ಸಂವಿಧಾನದ ಪರಿಶ್ರಮ ಏನು ಅನ್ನುವಂಥದ್ದು ಸ್ಪಷ್ಟ ಆಗತ್ತೆ. ಏನೂ ಗೊತ್ತಿಲ್ಲದೆ ಇರೋರಿಗೆ ಏನೂ ಅರ್ಥವಾಗೋದಿಲ್ಲ. ಈಗ ರಾಜ್ಯ ಕೇಂದ್ರ ಅಂತ 2 ಭಾಗ ಮಾಡಿದ ಮೇಲೆ ಅವುಗಳಿಗಿರೋವಂಥ ಸಂಬಂಧ ಏನು, ಎಷ್ಟು ಥರ ಜನ ಇದ್ದಾರೆ, ಜನಪ್ರತಿನಿಧಿಗಳು ಯಾರವರು ಅಂತ 3 ಭಾಗ ಮಾಡ್ಕೊಂಡಿದೆ ಅಂತ ಅನ್ನುವಂಥದ್ದು ನಮ್ಮ ಸಂವಿಧಾನ ಅನ್ನೋದು ಸಂವಿಧಾನ ಓದಿದವರಿಗೆ ಗೊತ್ತಿರುತ್ತೆ. ಆಡಳಿತಾಂಗ, ಶಾಸಕಾಂಗ, ನ್ಯಾಯಾಂಗ, ಈ 3 ಅಂಗಗಳನ್ನ 3 ಅಂಗಗಳ ಬಗ್ಗೆ ಕೂಡ ಸಂವಿಧಾನದಲ್ಲಿ ಪ್ರಸ್ತಾಪ ಇದೆ. 4ನೇ ಅಂಗ ಕೂಡ ಇದೆ, ಅದು ಪ್ರಚಾರ ಮಾಧ್ಯಮದ್ದು, ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಹೇಳ್ತಾರೆ. ಅದರ ಬಗ್ಗೆ ನಮ್ಮ ಸಂವಿಧಾನದಲ್ಲಿ ಪ್ರಸ್ತಾಪ ಇಲ್ಲ. ಆದರೂ ಕೂಡ ಇವುಗಳ ಮಧ್ಯೆ ನಡೀತಾ ಇರುತ್ತೆ ಏನೇನ್ ಮಾಡಬೇಕು ಅನ್ನೋವಂಥದ್ದನ್ನ ಕಾನೂನು ಬರೆದಿದ್ದಾರೆ. ಇಷ್ಟೆಲ್ಲ ಕಾನೂನು ಇದ್ರೂ ಕೂಡ ನಮಗೆ ಗೊತ್ತಿರೋ ಹಾಗೆ ಕೆಲವೊಮ್ಮೆ ಮದರ್ ಅಂಡ್ ಡಾಟರ್ ರಿಲೇಷನ್ ಹೋಗ್ಬಿಟ್ಟು ಮದರ್ ಇಲ್ಲ ಡಾಟರ್ ಇಲ್ಲ ರಿಲೇಷನ್ ಆಗುತ್ತೆ. ಮಗಳು ಅಮ್ಮನ ಸಂಬಂಧ ಹೋಗಿ ಅತ್ತೆ ಸೊಸೆ ಸಂಬಂಧ ಬರೋ ಹಾಗೆ ಕೆಲವೊಮ್ಮೆ ನ್ಯಾಯಾಂಗವನ್ನ ಶಾಸಕಾಂಗ ದೂರುತ್ತೆ, ಶಾಸಕಾಂಗವನ್ನ ಆಡಳಿತಾಂಗ ದೂರುತ್ತೆ. ಈ 3 ಸರಿಗಿಲ್ಲ ಅಂತ ಜನ ಗೊಣಗ್ತಾರೆ. ಆದ್ರೆ ಈ ಗೊಣಗದಾಗ ಇದನ್ನ ಸಂವಿಧಾನದ ಮಿತಿಯಲ್ಲೇ ಬದಲಾವಣೆ ಮಾಡಬೇಕಾದಂತ ಇಕ್ಕಟ್ಟಿದೆಯಲ್ಲ, ಈ ಗೊಣಗೋದ್ರಿಂದ ಯಾವ ಸಮಸ್ಯೆಗಳು ಬದಲಾಗೋದಿಲ್ಲ ಅನ್ನುವಂಥದ್ದನ್ನ ಗಮನಿಸ್ಬೇಕು. ನನ್ನ ಸ್ನೇಹಿತರೊಬ್ಬರಿದ್ರು, ಅವರು ಪತ್ರಕರ್ತರು ಕೋಲಾರದಲ್ಲಿ. ಅವರು ಯಾವಾಗಲೂ ಹೇಳೋರು, ಇನ್ ಅವರ್ ಕಂಟ್ರಿ ಮೆನಿ ಪ್ರಾಬ್ಲಮ್ಸ್ ಆರ್ ಟಾಕ್ಡ್ ಔಟ್. ಅಂದ್ರೆ ಮಾತಾಡಿ ಸುಮ್ಮನಾಗ್ಬಿಡ್ತೀವಿ ಅಂತ. ಹಾಗಾಗಿ ಈ ಮಾತಾಡಿ ಸುಮ್ಮನಾಗೋರು ಯಾಕೆ ಹುಟ್ಟಿದ್ದಾರೆ ಅಂದ್ರೆ ಅವರಿಗೆ ಸಂವಿಧಾನದ ಅರಿವೇ ಇಲ್ಲ. ಎಲ್ಲ ಶ್ರೀಮಂತರಿದ್ದಾರೆ, ಎಲ್ಲ ಮಾಡಿದ್ದಾರೆ, ಅವರು ಶ್ರೀಮಂತರೆಲ್ಲ ಚುನಾವಣೆಗೆ ನಿಂತ್ಕೋಕೂಡುದು ಅಂತ ಅನೇಕ ಬಡವರು ಹೇಳ್ತಾರೆ. ಅದು ಹೇಳ್ಬೇಕಾದ್ರೆ ಸಂವಿಧಾನದಲ್ಲಿರೋ ಸ್ವಾತಂತ್ರ್ಯವನ್ನ ನಾವು ಅದರ ಮಿತಿಯಲ್ಲಿ, ಆ ಸ್ವಾತಂತ್ರ್ಯದ ವಿರುದ್ಧವಾಗಿ ನಾವು ಮಾತಾಡೋ ಹಾಗಿಲ್ಲ. ಹಾಗಾಗಿ ಹೇಗೆ ನ್ಯಾಯಾಲಯದ ವಿರುದ್ಧ ಮಾತಾಡೋ ಹಾಗಿಲ್ವೋ, ಸಂವಿಧಾನದ ವಿರುದ್ಧ ಮಾತಾಡೋ ಹಾಗಿಲ್ಲ ಅನ್ನುವಂಥದ್ದು ತುಂಬಾ ಇದಾದ್ದು. ಇನ್ನು ಸಂವಿಧಾನ ಜನಪ್ರಿಯ ಆಗದೆ ಇರೋದಕ್ಕೆ ಇನ್ನೂ ಒಂದು ಮುಖ್ಯವಾದ ಕಾರಣ ಇದೆ. ಏನಪ್ಪಾ ಅಂತಂದ್ರೆ, ಸಂವಿಧಾನ ಇದಾಗಕ್ಕೆ ಜನಪ್ರಿಯ ಆಗದೆ ಇರೋದಕ್ಕೆ ಇನ್ನೊಂದು ಕಾರಣ ಏನಂದ್ರೆ ಸಂವಿಧಾನದ ಭಾಷೆ. ಸಂವಿಧಾನದ ಭಾಷೆ ಹೇಗಿದೆಯಪ್ಪ ಅಂತಂದ್ರೆ ಅತ್ಯಂತ ತೊಡಕಾದ ಭಾಷೆ. ಸಂವಿಧಾನವನ್ನ ಆಂಗ್ಲ ಭಾಷೆಯಲ್ಲಿ ಬರೆದಿಟ್ಟಿರೋದ್ರಿಂದ, ಇಂಗ್ಲಿಷ್ನಲ್ಲಿ ಬರೆದಿಟ್ಟಿರೋದ್ರಿಂದ, ಇಂಗ್ಲಿಷ್ನಲ್ಲಿ ಅತ್ಯಂತ ಉದ್ದುದ್ದನೇ ವಾಕ್ಯಗಳು. ಅತ್ಯಂತ ಉದ್ದುದ್ದನೇ ವಾಕ್ಯಗಳನ್ನ ಇಂಗ್ಲಿಷ್ನಲ್ಲಿ ನಿಭಾಯಿಸೋಕೆ ಸಾಧ್ಯ ಆಗತ್ತೆ, ಕನ್ನಡದಲ್ಲಿ ಆಗೋದಿಲ್ಲ. ಯಾಕಾಗಲ್ಲ ಅಂದ್ರೆ ಕನ್ನಡ ಚಿಕ್ಕ ಚಿಕ್ಕ ವಾಕ್ಯಗಳ ಭಾಷೆ. ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ಕನ್ನಡದಲ್ಲಿ ಲೇಖನ ಚಿಹ್ನೆಗಳೇ ಇರಲಿಲ್ಲ, ಪೂರ್ಣ ವಿರಾಮ ಕೂಡ ಇರಲಿಲ್ಲ, ಹಂಗೆ ಬರೀತಾ ಇದ್ರು ಕನ್ನಡದಲ್ಲಿ. ನಾವು ಲೇಖನ ಚಿಹ್ನೆಗಳನ್ನ
ನಾವು ಬೇರೆ ದೇಶದಿಂದ ಆಮದು ಮಾಡಿಕೊಂಡಿದ್ದು. ಈಗಲೂ ನಾವು ಕನ್ನಡದಲ್ಲಿ ಬರೆಯುವಾಗಲೂ ಕೂಡ ಅನೇಕರು ಪೂರ್ಣ ವಿರಾಮ ಒಂದು ಹಾಕ್ತಾರೆ ಹೊರತು ಅಲ್ಪ ವಿರಾಮ ಆಗಲಿ, ಅರ್ಧ ವಿರಾಮ ಆಗಲಿ, ಅಡ್ಡಗೆರೆ ಆಗಲಿ ಯಾವುದನ್ನು ಹಾಕೋದಿಲ್ಲ. ಹಾಗಿರೋದ್ರಿಂದ ನಾವು ಮಾತನಾಡುವಾಗ ಸಣ್ಣ ಸಣ್ಣ ವಾಕ್ಯಗಳಲ್ಲಿ ಮಾತಾಡಿ ನಿಭಾಯಿಸ್ಬಿಡ್ತೇವೆ. ಆದರೆ ಸಂವಿಧಾನವನ್ನು ಅನುವಾದ ಮಾಡುವಾಗ ಅತ್ಯಂತ ಕಷ್ಟದ ಕೆಲಸ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅನೇಕ ವೇಳೆ ನೀವು ಕನ್ನಡದ ಸಂವಿಧಾನ ಓದಿ, ಇಂಗ್ಲಿಷ್ನ ಸಂವಿಧಾನ ಓದಿ, ಇಂಗ್ಲಿಷಿನ ಸಂವಿಧಾನವೇ ಕನ್ನಡದ ಸಂವಿಧಾನಕ್ಕಿಂತ ಸುಲಭ ಅಂತ ಅನ್ಸುತ್ತೆ. ಹಾಗಾದ್ರೆ ಇಂಗ್ಲಿಷ್ನಲ್ಲಿ ಸಂವಿಧಾನ ಸಣ್ಣ ಸಣ್ಣ ವಾಕ್ಯದಲ್ಲೇ ಯಾಕೆ ಬರೀಬಾರ್ದಾಗಿತ್ತು ಅಂತ ನೀವು ಕೇಳ್ಬೋದು. ಅನೇಕ ಸಾರಿ ಒಂದು ನಿಯಮವನ್ನು ರೂಪಿಸಿದರೆ ಆ ನಿಯಮಕ್ಕೆ ಬರಬಹುದಾದ ಸಂಭವನೀಯ ಬೇರೆ ತೊಡಕುಗಳೆಲ್ಲವನ್ನೂ ಒಂದೇ ವಾಕ್ಯದಲ್ಲಿ ಹೇಳಬೇಕಾದಂಥ ಇಕ್ಕಟ್ಟು ಬರುತ್ತೆ. ಯಾರೇ ಆಗಲಿ ಒಂದು ಪದ್ಯ ಬರೆಯುವಾಗ, ಸಾಹಿತ್ಯ ಬರೆಯುವಾಗ ಅದು ಎಷ್ಟು ಗಹನವಾಗಿರುತ್ತೆ ಅನ್ನುವಂಥದ್ದು ಯಾವುದರ ಮೇಲೆ ಅವಲಂಬಿಸಿರುತ್ತೆ ಅಂದರೆ ಹೇಳುವ ವಿಷಯದ ಮೇಲೆ ಅವಲಂಬಿಸಿರುತ್ತೆ. ಹೀಗಾಗಿ ಭಾರತೀಯ ಸಂವಿಧಾನ ಇಂಗ್ಲಿಷ್ ಅಧ್ಯಾಪಕರು ಅರ್ಥ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಷ್ಟವೇ. ಹಾಗಾಗಿ ಭಾಷೆ ಯಾವಾಗ ತೊಡಕಾಗುತ್ತೆ, ನಾವು ಯಾವಾಗಲೂ ಎಂಥ ಮುಗ್ಧ ಜನ ಅಂದರೆ ನಮ್ಗೆ ಸುಲಭವಾಗಿದ್ರೆ ಮಾಡ್ತೀವಿ, ಇಲ್ಲಿ ಬೇಡ ಸುದ್ದಿನೇ ಬೇಡ ಅಂತ ಬಿಟ್ಬಿಡ್ತೀವಿ. ಹೀಗಾಗಿ ಈಗ ನ್ಯಾಯಾಲಯದ ಭಾಷೆಯನ್ನೇ ಜನ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಸಂವಿಧಾನದ ಭಾಷೆಯನ್ನ ಅರ್ಥ ಮಾಡ್ಕೋಬೇಕಾದ್ರೆ ಇನ್ನೂ ಕಷ್ಟ. ಅದರ ಮೇಲೆ ಪ್ರೀತಿ ಇದ್ರೆ ಅರ್ಥ ಮಾಡ್ಕೋಬಹುದು. ಈಗ ಇಷ್ಟ ಆಗ್ಬಿಟ್ರೆ ಕಷ್ಟವೆಲ್ಲ ಸುಖವಾಗ್ಬಿಡುತ್ತೆ. ಹಾಗಾಗಿ ಇಷ್ಟ ಆಗದೆ ಹೋದ್ರೆ ಆಗ ಏನಾಗುತ್ತಪ್ಪ ಅಂತಂದ್ರೆ ಇಷ್ಟ ಆಗದೆ ಹೋದ್ರೆ ಅದನ್ನ ಮೊದಲೇ ಕಷ್ಟ, ಇಷ್ಟ ಇಲ್ಲ ಅದಕ್ಕೆ ದೂರ ಬರೋದಕ್ಕೊಂದು ನೆವ ಆಗ್ಬಿಡುತ್ತೆ. ಹಾಗಾಗಿ ಸಂವಿಧಾನದ ಮಹತ್ವವನ್ನು ನಾವು ಯಾಕೆ ಹೇಳಬೇಕಾಗಿದೆ ಅಂದರೆ ಆ ಭಾಷೆಯ ತೊಡಕಿಗೆ ಸಿಕ್ಕಾಕಿಕೊಳ್ಳದ ಹಾಗೆ, ತೊಡಕಾದರೂ ಸರಿಯೇ ನಾನು ಇದನ್ನು ಕಲ್ತ್ಕೊಳ್ಳದೆ ಇದ್ರೆ ಅಪಾಯ ಇದೆ ಅನ್ನುವಂಥದ್ದನ್ನ ನಾವು ಜನರಿಗೆ ಮನವಿ ಮಾಡಿಕೊಡ್ಬೇಕು. ಜನರಿಗೆ ಆ ಸಂವಿಧಾನದ ಕಡೆಗೆ ಒಲವು ಬರಬೇಕಾದ್ರೆ ಎರಡೇ ತೀವ್ರವಾದ ಆವೇಶಗಳು ಮನುಷ್ಯನಿಗಿರೋದು. ಒಂದು ಆಸೆ, ಇನ್ನೊಂದು ಭಯ. ಎರಡನ್ನೂ ಬಳಕೆ ಮಾಡ್ಕೋಬೇಕಾಗುತ್ತೆ. ಆಸೆಯನ್ನ ಹುಟ್ಟಿಸ್ಬೇಕಾಗುತ್ತೆ. ಸಂವಿಧಾನದ ಬಗ್ಗೆ ತಿಳ್ಕೊಂಡ್ರೆ ನಾವು ಸರ್ಕಾರವನ್ನು ಕೂಡ ಪ್ರಶ್ನಿಸಬಹುದು, ಸರ್ಕಾರಿ ಶಾಸನವನ್ನು ಕೂಡ ಪ್ರಶ್ನೆ ಮಾಡಬಹುದು ಅನ್ನುವ ಆಸೆಯನ್ನು ಹುಟ್ಟಿಸ್ಬೇಕಾಗುತ್ತೆ. ಹಾಗೆ ಸಂವಿಧಾನವನ್ನ ಈಗಿನ ಹಾಗೆ ಉಪೇಕ್ಷೆ ಮಾಡಿ ಸುಮ್ಮನಿದ್ರೆ ಕಾನೂನಿನಲ್ಲಿ ನಮ್ಮನ್ನ ಯಾವ ರೀತಿ ಬೇಕಾದ್ರೂ ಕಟ್ಟಾಕಿ ನಮಗೆ ಮೋಸ ಮಾಡುವ ಅಪಾಯ ಇದೆ ಅನ್ನುವ ಎಚ್ಚರ ಕೂಡ ಇರಬೇಕಾಗುತ್ತೆ. ಜನಪ್ರಿಯಗೊಳಿಸೋದು ವಿಜ್ಞಾನ ಅಂದ್ರೆ ಏನರ್ಥ? ಪರಿಸರ ಪ್ರಜ್ಞೆ ಜನರಿಗೆ ಬೆಳೆಸೋದು ಅಂದ್ರೆ ಏನರ್ಥ? ಪರಿಸರನ ಕಡೆಗಾಣಿಸಿದ್ರೆ ಆಗುವ ಅಪಾಯನೂ ಹೇಳಬೇಕು, ಪರಿಸರವನ್ನ ನೋಡಿಕೊಂಡ್ರೆ ನಮ್ಗೆ ಆಗುವಂಥ ಅನುಕೂಲಗಳು ಹೇಳಬೇಕು. ಸಂವಿಧಾನ ಕೂಡ ಹೊರತಲ್ಲ. ತುಂಬಾ ವಿಚಿತ್ರ ಅನ್ನೋ ರೀತಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯ ಈ ಎರಡೂ ತುಂಬಾ ಮುಖ್ಯವಾದ್ದು ಅನ್ನೋದನ್ನ ಹೇಳುವ ಹಾಗೆಯೇ ಪರಿಸರದ ಬಗ್ಗೆ ಮತ್ತು ಸಂವಿಧಾನದ ಬಗ್ಗೆ ಸದಾ ಜನರಿಗೆ ಜಾಗೃತಿಯನ್ನ ಉಂಟು ಮಾಡುವ ರೀತಿಯಲ್ಲಿ ಅದನ್ನ ಜನಪ್ರಿಯಗೊಳಿಸಬೇಕು ಅನ್ನುವಂಥದ್ದನ್ನ ಒತ್ತು ಕೊಟ್ಟಿದ್ದಾರೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಆದ್ದರಿಂದ ಸಂವಿಧಾನ ಅನ್ನೋದು ಆಸೆಯನ್ನು ಪೂರೈಸಿಕೊಳ್ಳುವ ಸಲುವಾಗಿ ಹಕ್ಕುಗಳನ್ನು ಕೊಟ್ಟಿದೆ, ಭಯವನ್ನು ನಿವಾರಿಸುವ ಸಲುವಾಗಿ ಜವಾಬ್ದಾರಿಗಳನ್ನು ಕೊಟ್ಟಿದೆ. ಆದ್ದರಿಂದ ಎಲ್ಲ ದೇಶದ ಸಂವಿಧಾನದಲ್ಲೂ ರೈಟು ಇರುತ್ತೆ, ಡ್ಯೂಟೀಸು ಇರುತ್ತೆ. ಆ ಹಕ್ಕು ಮತ್ತೆ ಬಾಧ್ಯತೆಗಳು ಎರಡನ್ನೂ ಅದು ವಹಿಸಿದೆ. ವ್ಯಕ್ತಿಯಾಗಿ ನನ್ನ ಹಕ್ಕು ಏನು, ನನ್ನ ಆಸೆ ಏನು ಅಂತ ನನಗೆ ಗೊತ್ತು, ವ್ಯಕ್ತಿಯಾಗಿ ನನಗಿರುವ ಗಂಡಾಂತರಗಳೇನು ಅನ್ನೋದು ಗೊತ್ತು. ಹೇಳ್ತಾರಲ್ಲ ಸ್ವಾಟ್ ಅನಾಲಿಸಿಸ್ ಅಂತ, ಸ್ಟ್ರೆಂತು, ವೀಕ್ನೆಸ್, ಆಪರ್ಚುನಿಟಿ, ಥ್ರೆಟ್ ಅಂತ. ಈ ಸ್ಟ್ರೆಂತು, ವೀಕ್ನೆಸ್, ಆಪರ್ಚುನಿಟಿ, ಥ್ರೆಟ್ನ ವ್ಯಕ್ತಿಯಾಗಿ ನನ್ನ ಕಣ್ಣಿಗೆ ಕಾಣುತ್ತೆ. ಆದರೆ ಅದು ಏನಾಗ್ತದೆ ಅಂತಂದ್ರೆ ಒಂದು ಸಂವಿಧಾನ ಈ ನಾಲ್ಕನ್ನು ಕಾಪಾಡ್ತಾ ಇದೆ ಅಂತ ಆದ್ರೆ ನಾವು ಆ ಸಂವಿಧಾನದ ಬಗ್ಗೆ ಕೂಡ ಪೂರ್ತಿಯಾಗಿ ಅರ್ಥ ಮಾಡಿಕೊಂಡ್ರೆ ನನ್ನ ಸ್ಟ್ರೆಂತ್ನ ಬಗ್ಗೆ ಒಂದು ವಿಭಿನ್ನವಾದಂತಹ ಒಂದು ಒಳನೋಟ ನನಗೆ ಬಂದೀತು ಅಂತ ನಾನು ಭಾವಿಸ್ಕೊಳ್ತೇನೆ. ಹಾಗೆ ವೀಕ್ನೆಸ್ ಬಗ್ಗೆನೂ ಕೂಡ ಒಳನೋಟ ಬಂತು, ಇಲ್ಲ ನಾನು ಹೀಗಿರಬಾರ್ದು, ಈ ರೀತಿಯಾಗಿ ನಾನು ನಡ್ಕೋಬೇಕು ಅನ್ನುವಂಥ ಒಂದು ಅಂಶ ನಮಗೆ ಮನವರಿಕೆ ಆಗುತ್ತೆ. ಮುಂಚೆ ರಾಷ್ಟ್ರಧ್ವಜವನ್ನ ಎಷ್ಟು ಗೌರವಿಸ್ತಾ ಇದ್ರು ಅಂದ್ರೆ ರಾಷ್ಟ್ರಧ್ವಜವನ್ನ ಹರಿದು ಹೋಗೋದಕ್ಕೆ ಬಿಡಬಾರ್ದು, ಬೇರೆ ಎಲ್ಲೂ ನಾವು ಅದನ್ನು ಬಳಕೆ ಮಾಡಬಾರ್ದು ಅಂತ. ಆದ್ರೆ ಅಮೆರಿಕಾದಲ್ಲಿ ಆ ನಿರ್ಬಂಧ ಇರಲಿಲ್ಲ. ಈಗ ನಮ್ಮ ದೇಶದಲ್ಲಿ ಕೂಡ ಆ ತ್ರಿವರ್ಣ ಧ್ವಜವನ್ನ ಎಲ್ಲೆಲ್ಲಿ ಬೇಕಾದ್ರೂ ಜಾಹೀರಾತಿಗೆ ಬಳಸ್ಕೋತಾ ಇದ್ದಾರೆ, ಮಾಡ್ತಾ ಇದ್ದಾರೆ.
ಹೀಗೆಲ್ಲ ಬಳಸ್ಕೊಂಡು ದುರುಪಯೋಗ ಆಗ್ತಾ ಇದೆ ರಾಷ್ಟ್ರಧ್ವಜದ ಒಂದು ಸಂಕೇತ. ರಾಷ್ಟ್ರಧ್ವಜದ ಸಂಕೇತ ದುರುಪಯೋಗ ಆದ್ರೆ ಪರವಾಗಿಲ್ಲ, ಅದೇ ಸಂವಿಧಾನದ ದುರುಪಯೋಗ ಏನಾದ್ರು ಆದ್ರೆ ಏನಾಗುತ್ತೆ ಅಂತಂದ್ರೆ ತುಂಬಾ ಅಪಾಯಕಾರಿ ಇಕ್ಕಟ್ಟುಗಳಿಗೆ ನಾವು ಸಿಕ್ಕಾಕೋಬೇಕಾಗತ್ತೆ. ಸಂವಿಧಾನವನ್ನು ಬದಲಾವಣೆ ಮಾಡಬೇಕೇ ಬೇಡವೇ ಅನ್ನುವಂಥ ರಾಜಕೀಯ ಚರ್ಚೆ ನಾನು ಇಲ್ಲಿ ಹೇಳಕ್ ಹೋಗ್ತಿಲ್ಲ. ಆದ್ರೆ ಬದಲಾವಣೆ ಮಾಡಬೇಕೇ ಬೇಡವೇ ಅನ್ನೋ ಚರ್ಚೆಯಲ್ಲಿ ಜನರೆಲ್ಲರೂ ಭಾಗವಹಿಸಬೇಕು ಅನ್ನೋವಂಥದ್ದನ್ನು ಮಾತ್ರ ನಾನು ಒತ್ತು ಕೊಟ್ಟು ಹೇಳೋದಕ್ಕೆ ಬಯಸ್ತೀನಿ. ಯಾಕೆ ಅಂತಂದ್ರೆ ನಾವು ಭಾಗವಹಿಸದೆ ಹೋದ್ರೆ ಒಂದು ನಿಮ್ಮ ವಿದ್ಯುತ್ ಶಕ್ತಿ ಬಿಲ್ ನೋಡಿ, ಅದರಲ್ಲಿ ಬರ್ದಿರುತ್ತೆ ಬಿಲ್ ತಲುಪದಿರುವುದು ಸಕಾರಣವಲ್ಲ. ಹಾಗೆ ಕಾನೂನಿನ ಅಜ್ಞತೆ ಇದೆಯಲ್ಲ, ಅದು ಅಥವಾ ಸಂವಿಧಾನದ ಅಜ್ಞತೆ ಇತ್ತು. ನಂಗೆ ಸಂವಿಧಾನ ಯಾರು ಹೇಳ್ಕೊಡ್ಲಿಲ್ಲ ಅಂದ್ರೆ ಯಾರು ಹೇಳ್ಕೊಡ್ಬೇಕು? ನಮ್ಮ ದೇಶದ ಸಂವಿಧಾನ ನಾವೇ ತಿಳ್ಕೋಬೇಕು. ಹಾಗಾಗಿ ಈಗ ಸರ್ವೋಚ್ಚ ನ್ಯಾಯಾಲಯದ ಜವಾಬ್ದಾರಿ ಅವಾಗ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕಷ್ಟಕ್ಕೆ ಬರುತ್ತೆ. ಅವರು ಸರಿಯಾಗಿ ಸಂವಿಧಾನನ ಅರ್ಥ ಮಾಡ್ಕೊಳ್ದೇನೆ ಮತ್ತೆ ನ್ಯಾಯಾಲಯಕ್ಕೆ ಹೊರಟ್ರೆ ನ್ಯಾಯಾಂಗದವ್ರಿಗೆ ಕಷ್ಟ ಆಗುತ್ತೆ. ಈಗಾಗಲೇ ನ್ಯಾಯಾಂಗದ ಹೊರೆ ಅವರ ಅಗತ್ಯ, ಅವರ ಸಾಮರ್ಥ್ಯಕ್ಕೆ ಮೀರಿ ಮುಂದೆ ಹೋಗಿದೆ. ಆದರೆ ಈಗ ಅದು ಇನ್ನೂ ಜಾಸ್ತಿ ಆಗುವ ಅಪಾಯ ಆಗುತ್ತೆ. ಆದ್ದರಿಂದ ಪ್ರತಿಯೊಬ್ಬನಿಗೂ ತನ್ನ ಸಾಮರ್ಥ್ಯದ ಬಗ್ಗೆ ನಿತ್ಯ ಅವನೇ ಪರೀಕ್ಷೆ ಮಾಡ್ಕೋತಿರ್ತೀನಿ. ನಿನ್ನೆಗಿನ್ನ ಇವತ್ತು ನಾನು ತುಂಬಾ ಚೆನ್ನಾಗಿ ಪದ್ಯ ಓದಿದ್ದೀನಿ, ಪದ್ಯ ಬಾಯಿಗೆ ಬರುತ್ತೆ ಅಂತ ಮಕ್ಕಳು ಪಾಠ ಓದುವಾಗ ಜ್ಞಾಪಿಸ್ಕೊಂಡ ಹಾಗೆ ನಾವು ಕೂಡ ಸಂವಿಧಾನದ ಪೂರ್ಣ ಪ್ರಯೋಜನ ನಾನು ಪಡ್ಕೊಂಡಿದ್ದೀನಿ. ಸಂವಿಧಾನಕ್ಕೆ ವಿರುದ್ಧವಾಗಿ ನಾನು ನಡೀತಿದ್ದೀನಿ, ತುಂಬಾ ತಪ್ಪು ಅನ್ನುವಂಥ ಒಂದು ನೀತಿ ಪ್ರಜ್ಞೆ. ಈಗ ನೀತಿಗೆ ಏನು ಆಧಾರ? ಯಾರಿಗೂ ತೊಂದರೆ ಮಾಡಬಾರ್ದು, ಅದೆಲ್ಲ ನಮ್ಮ ಪರಂಪರೆಯಲ್ಲಿ ಬಂದಿರುವಂಥದ್ದು. ಆದರೆ ಆ ನೀತಿ ಲಿಖಿತ ನೀತಿ ಇದು, ಹೀಗೆ ಮಾಡಬೇಕು, ಲಿಖಿತ ರೀತಿ ಲಿಖಿತ ನೀತಿ ಇದು. ಈ ಲಿಖಿತ ರೀತಿ ಮತ್ತು ನೀತಿಗೆ ನಮ್ಮನ್ನು ಒಡ್ಡಿಕೊಳ್ಳುತ್ತಾ ನಮ್ಮ ಜೀವನ ಶೈಲಿಯನ್ನ ಬದಲಾಯಿಸಿಕೊಳ್ಳುವ ಅಥವಾ ಬೇರೆಯವರ ಜೀವನ ಶೈಲಿ ಹಾಗಿದ್ದಾಗ ಪ್ರತಿಭಟಿಸುವ ಎಲ್ಲ ಸ್ವಾತಂತ್ರ್ಯವನ್ನು ನಾವು ಯಾವಾಗ ಗಳಿಸ್ಕೋತೀವಿ ಅಂದ್ರೆ ಯಾವಾಗ ನಾವು ಸಂವಿಧಾನದ ಬಗ್ಗೆ ಪೂರ್ಣ ಅರಿವು ಪಡ್ಕೋತೀವೋ ಅಲ್ಲಿ ನಾವು ಪಡ್ಕೊಳ್ಳೋಕೆ ಸಾಧ್ಯ. ನಾವು ನೀತಿಯನ್ನ ಹೇಳೋದು ಸುಲಭ, ಆದರೆ ಬರವಣಿಗೆ ಮಾಡೋದು ತುಂಬಾ ಕಷ್ಟ. ಆ ಹಿನ್ನೆಲೆಯಲ್ಲಿ ನಾನು ಏನು ಹೇಳೋದಕ್ಕೆ ಬಯಸ್ತೀನಿ ಅಂದ್ರೆ, ಕೆಲವೊಂದು ಸರಿ ಎಷ್ಟೇ ಚೆನ್ನಾಗಿ ಬರೆದಿರೋವಂಥ ಸಂವಿಧಾನ ಕೂಡ ಏನಾಗ್ಬಿಡುತ್ತಪ್ಪ ಅಂತಂದ್ರೆ ಬರೆದಿರುವಂಥ ಸಂವಿಧಾನನ ಬೇರೆ ಥರ ಅರ್ಥೈಸುವಂಥ ಒಂದು ಜನಗಳಿದ್ದೇ ಇರ್ತಾರೆ. ಆದ್ದರಿಂದ ಆ ಬೇರೆ ಥರ ಅರ್ಥೈಸಿ ಅದನ್ನ ಅಡ್ಡದಾರಿಗೆ ಎಳೆಯುವಂಥವರಿಂದ ನಾವು ರಕ್ಷಿಸ್ಕೊಳ್ಬೇಕಾದಂಥ ಅಗತ್ಯ ಕೂಡ ಇರುತ್ತೆ. ಆದ್ದರಿಂದ ನಾವು ಹೇಗೆ ನಮ್ಮ ವೈಯಕ್ತಿಕವಾದಂಥ ಯಾವುದು ಸಮಸ್ಯೆಗಳು, ನ್ಯಾಯಾಂಗದ ಸಮಸ್ಯೆಗಳನ್ನ ಲಾಯರ್ಗೆ ಕೈ ಮುಗಿದು ಕೂತ್ಕೊಂಡಿದೀವೋ, ಅವ್ರು ಎಷ್ಟು ಕೇಳ್ತಾರೋ ಕೊಡ್ತಿದೀವೋ, ಹಾಗೆ ಈ ಸಂವಿಧಾನ ತಜ್ಞರ ಹತ್ರಕ್ಕೆ ನಾ ಎಲ್ಲ ಹೋಗೋದಿಲ್ಲ ಹಾಗೆ ಅನ್ನುವಂಥದ್ದು ಮಾಡಿ ಏನೋ ಆಗುತ್ತೆ, ಎಲ್ಲರಿಗೂ ಅದು ನನಗೂ ಆಗುತ್ತೆ ಅನ್ನುವ ಧೋರಣೆ ಇದೆಯಲ್ಲ, ಇದು ವೈಯಕ್ತಿಕವಾದಂಥ ಜೀವನದ ಬೇರೆ. ಆದರೆ ಇದು ಸಮುದಾಯದ ಬೇಕು ಬೇಡಗಳು, ಒಳಿತು ಕೆಡಕುಗಳನ್ನು ಕುರಿತಾಗಿರೋದ್ರಿಂದ ಆ ಬಗ್ಗೆ ನಾವು ಜಾಗೃತಿ ಮೂಡಿಸಿದೀವಿ ಅಂತ ಹೇಳೋರ್ನು ನಾನು ಪ್ರಶ್ನೆ ಮಾಡ್ತೀನಿ. ಮೂಡಿಸಿದ ಜಾಗೃತಿ ಸಾಕು ಅಂತ ನಿಮ್ಗೆ ಅನ್ಸಿದೆಯೇ ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಅದು ತುಂಬಾ ಕಷ್ಟ ಆಗಿದೆ, ಮೂಡಿಸಿದವರು ಇನ್ನೂ ಕಷ್ಟಪಡ್ತಿದ್ದಾರೆ. ಅದರಿಂದ ಜಾಗೃತಿ ಮೂಡಿಸ್ಲಿ ಅಂತ ನಾವು ಸಾಮಾನ್ಯ ಪ್ರಜೆಗಳ ಹಾಗೆ ಇರೋ ಹಾಗಿಲ್ಲ. ಮೂಡಿಸುವ ಪ್ರಯತ್ನ ಯಾರು ಮಾಡ್ತಿದಾರೋ ಅವರಿಗೆ ನಾವೇನ್ ಮಾಡ್ಬೇಕಾಗತ್ತೆ? ನೆರವು ಕೊಡಬೇಕಾಗತ್ತೆ, ನೈತಿಕವಾದಂಥ ಬೆಂಬಲವನ್ನು ಕೊಡಬೇಕಾಗತ್ತೆ. ನಮಗೆ ಉಪಕಾರ ಮಾಡ್ತಿರೋರು ಅಂತ ಪ್ರೀತಿಯಿಂದ ನೋಡ್ಬೇಕಾಗತ್ತೆ. ನಾನು ಹಾಗೆ ನೋಡಿದ್ರೆ ಇವತ್ತು ರಸಾಯನಶಾಸ್ತ್ರದ ಪ್ರಾಧ್ಯಾಪಕನೇ ಹೊರತು ಸಂವಿಧಾನದ ತಜ್ಞ ಅಲ್ಲ. ಆದರೂ ಕೂಡ ಈ ಉಪನ್ಯಾಸವನ್ನು ಕೇಳಿದಾಗ ನನಗೆ ಇದು ನನ್ನ ಜವಾಬ್ದಾರಿ, ನಾನು ಮಾಡಬೇಕಾದದ್ದು ಅಂತ ಅನ್ನುವ ದೃಷ್ಟಿಯಿಂದ ಐತಿಹಾಸಿಕವಾಗಿ ಪರಿಶೀಲನೆ ಮಾಡಿ ಮನುಷ್ಯರು ಉಪೇಕ್ಷೆ ಮಾಡಿರೋದಕ್ಕೂ ಕಾರಣವನ್ನು ಹೇಳಿ ಇದನ್ನ ಜನಪ್ರಿಯಗೊಳಿಸುವಿಕೆಯನ್ನ ಜನರು ಬೆಂಬಲದಿಂದ ಜನರೆಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಈ ಸಂಸ್ಥೆ ಮಾಡ್ತಾ ಇದೆಯಲ್ಲ, ಮಾಡ್ಲಿ ಅಂತ ಹಾರೈಸ್ತಾ ಈಗ ಪ್ರಶ್ನೋತ್ತರಕ್ಕೆ ಅನುವು ಮಾಡಿಕೊಡ್ತೇನೆ.
ತಮ್ಮ ಪ್ರಶ್ನೆಗಳೇನಾದರೂ ಇದ್ರೆ ಕೇಳುವ ಹಕ್ಕು ನಿಮಗಿದೆ. ಗೊತ್ತಿಲ್ಲದೆ ಇದ್ರೆ ಗೊತ್ತಿಲ್ಲ ಅನ್ನೋ ಹಕ್ಕು ನನಗೂ ಇದೆ. ಆದರೆ ನನ್ನ ಇವತ್ತಿನ ಮಾತುಗಳಲ್ಲಿ ಸಂವಿಧಾನದ ಮಹತ್ವವನ್ನು ಹೇಳಿದೆ ನೇರವಾಗಿ ಸಂವಿಧಾನ ಕಲಿಸೋಕೆ ಹೋದರೆ ಅದು ಅಷ್ಟೇನು ಯಶಸ್ವಿ ಆಗೋದಿಲ್ಲ. ಯಾಕೆ ಅಂದರೆ ಮೊದಲು ಗೊತ್ತಿರಬೇಕಲ್ಲ. ಕ್ರಿಯೇಟ್ ದಿ ನೀಡ್ ಆ್ಯಂಡ್ ದೆನ್ ಫೀಡ್ ಅಂತ ಹೇಳ್ತಾರೆ. ಅಂದರೆ ಅಗತ್ಯವನ್ನು ಪೂರೈಸಿ ಆಮೇಲೆ ಅದನ್ನು ತಿಳಿಸ್ಬೇಕು ಅಂತ. ಇಲ್ಲದೆ ಇದ್ರೆ ಏನು ಮಾಡ್ತಾರೆ ಮಕ್ಕಳು? ಅವಕ್ಕೆ ಊಟದ ಮಹತ್ವ ಗೊತ್ತಿಲ್ಲದೆ ಇರೋ ರುಚಿಯಾಗಿ ಊಟ ಹಾಕಿದ್ರು ಬೇಡ ಅಂತ ಆಟ ಆಡಕ್ಕೆ ಹೋಗುತ್ತವೆ. ಹಾಗಾಗಿ ತಮ್ಮ ಬದುಕಲು ಹೋಗುವ ಜನರ ಮಧ್ಯದಲ್ಲಿ ಅವರಿಗೆ ಕಲಿಯಬೇಕಾದ ಅನಿವಾರ್ಯವನ್ನ ಆಸೆ ಮತ್ತು ಭಯದಿಂದ ಹುಟ್ಟಿಸಿ ಅದನ್ನು ಪೂರೈಸಬೇಕೆಂದು ಈ ಸಂಸ್ಥೆ ಇದೆಯಲ್ಲ, ಕಾನೂನಿನ ಒಂದು ಪ್ರಚಾರದ ಸಂಸ್ಥೆಯವ್ರನ್ನ ಜ್ಞಾಪಿಸ್ತಾ ನನ್ನ ಈ ಮಾತುಗಳು ಅವರಿಗೆ ಮತ್ತಷ್ಟು ಪ್ರೋತ್ಸಾಹ ಆದೀತು, ಅದೇ ಅವರಿಗೆ ಜನಬೆಂಬಲ ಮತ್ತಷ್ಟು ದೊರೆತೀತು ಅಂತ ಹಾರೈಸ್ತಾ ಈಗ ಪ್ರಶ್ನೋತ್ತರಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಇಲ್ಲಿ ಭಾಗವಹಿಸಿರುವ ಸಂಖ್ಯೆ 16 ಅಂತಿದೆ. ಆದ್ದರಿಂದ ಈ ಕಾರ್ಯಕರ್ತರಿಗೆ ನಂದೊಂದು ಮನವಿ, ವೆಬಿನಾರ್ ಎಲ್ಲ ಮಾಡ್ಬೇಕಾದ್ರೆ ಶಿಸ್ತಾಗಿ ಮಾಡಬೇಕು, ಹೇಳಿದ ಟೈಮ್ಗೆ ಮಾಡಬೇಕು. ಇಲ್ಲದೆ ಹೋದ್ರೆ ಜನ ಬರೋದಿಲ್ಲ. 5 ನಿಮಿಷ ಕಾಯೋ ಸಹನೆ ಯಾರಿಗೂ ಇರೋದಿಲ್ಲ. ಇದು ಬಹುಶಃ ನೀವು ಶಿಸ್ತಾಗಿ ಮಾಡಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ರು. ನಾನೇನು ಚುನಾವಣೆಗೆ ನಿಂತ್ಕೋಬೇಕಾ, ಎಲ್ಲ ಕಮ್ಮಿ ಬಂದ್ರು ಅಂತ ವ್ಯಥೆ ಇಲ್ಲ. ಆದರೆ ಶಿಸ್ತನ್ನು ಅಳವಡಿಸ್ಕೊಳ್ದೆ ಹೋದ್ರೆ ಜನ ನಮಗೆ ಮಾನ್ಯತೆ ಕೊಡೋದಿಲ್ಲ. ಈಗ ಪ್ರಶ್ನೆಗಳೇನು ಇಲ್ವಾ ಸರ್? ಯೂಟ್ಯೂಬ್ ಅಲ್ಲಿ ಕೂಡ ಇದು ಓಡ್ತಾ ಇದೆ ಸರ್, ಅಲ್ಲೂ ಕೂಡ ನೋಡ್ತಾ ಇರ್ತಾರೆ ಜನ. ಯೂಟ್ಯೂಬ್ ನೋಡಿ, ನೀವೇ ನೋಡಿ. ಅಲ್ಲ, ಹಾಗಾದ್ರೆ ನೀವು ಹಾಗೆ ಇರ್ಬೋದು ಅಂತಲಾ? ಇಲ್ಲ ಶಿಸ್ತಿದ್ರು ಪರವಾಗಿಲ್ಲ ಅಂತಲಾ? ಇಲ್ಲ ಸರ್, ಯೂಟ್ಯೂಬ್ ಅಲ್ಲಿ ಕೂಡ ಲಿಂಕ್ ನಾವು ಇದು ಮಾಡಿದೀವಿ. ಆಯ್ತು. ಲೆಟ್ ಅಸ್ ನಾಟ್ ಡಿಬೇಟ್. ಏನು ಪ್ರಶ್ನೆ ಬರಲಿಲ್ಲ? ಕುದುರೆಗೆ ಆರೋಗ್ಯ ಚೆನ್ನಾಗಿದೆ ಅನ್ನೋದ್ರ ಜೊತೆಗೆ ಕಡಿವಾಣ ಇದೆ ಅನ್ನೋದು ಖಾತ್ರಿ ಮಾಡಿಕೊಂಡೇ ಕುದುರೆ ಮೇಲೆ ಸವಾರಿ ಮಾಡಬೇಕು. ಹಾಗೆ ಸವಾರಿ ಮಾಡೋಕ್ಕಾಗಲ್ಲ. ಹಾಗೆ ನಮಗಿಂತ ಹೆಚ್ಚು ಅಧಿಕಾರ ಹೊಂದಿರುವಂತಹ ಆಡಳಿತಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗಕ್ಕೆ ಇರುವ ಏಕೈಕ ಕಡಿವಾಣ ಅಂದರೆ ಸಂವಿಧಾನ. ಆ ಕಡಿವಾಣ ಪ್ರಜ್ಞೆ ನಮ್ಗಿರ್ಬೇಕಾ? ಇಲ್ಲೇ ಇದ್ರೇನಾಗುತ್ತೆ ಅಂದರೆ, ಕಡಿವಾಣವಿಲ್ಲದ ಕುದುರೆ ನಮ್ಮ ಹತೋಟಿಗೆ ಸಿಕ್ಕದೆ ಅದು ನಮ್ಮನ್ನು ಎಲ್ಲಿ ಕೆಡವು ಬಿಡುತ್ತೋ ಗೊತ್ತಾಗೋದಿಲ್ಲ. ಆದ್ದರಿಂದ ಈ ಕಡಿವಾಣದ ಪ್ರಜ್ಞೆ ತಮ್ಗೆಲ್ಲರಿಗೂ ಬರಲಿ ಅಂತ ಹಾರೈಸ್ತೀನಿ. ಸರ್, ಈಗ ಸುಮ್ಮನೆ ನಾನು ಸಾಮಾನ್ಯವಾಗಿ ನೋಡೋದ್ರಿಂದ ಕೆಲವೊಂದ್ಸಲಿ ಸಂವಿಧಾನ ಬದಲಾಯಿಸ್ತೀವಿ ಅಥವಾ ಸ್ವಲ್ಪ ತಿದ್ದುಪಡಿ ಮಾಡ್ತೀವಿ ಅಂದಾಗ ಅನೇಕ ಟೀಕೆಗಳು ನಾವು ಕೇಳೋದನ್ನ ನಾವು ನೋಡಿರ್ತೀವಿ. ಈಗ ಕಾಲಕ್ಕೆ ತಕ್ಕಂತೆ ಸಂವಿಧಾನ ಬದಲಾವಣೆ ಮಾಡೋದ್ರಲ್ಲಿ ಏನ್ ಅಭಿಪ್ರಾಯ ಸರ್? ತಮ್ದೇನ್ ಅಭಿಪ್ರಾಯ? ನೋಡಿ, ಸಂವಿಧಾನವನ್ನ ಈ ಕಂಪ್ಯೂಟರ್ ಸಾಫ್ಟ್ವೇರ್ನ ರೂಪವನ್ನೇ ತಗೊಂಡ್ರು ಕೂಡ, ಸಾಫ್ಟ್ವೇರ್ ಮಾಡಿದ ಮೇಲೂ ಕೂಡ ಹೊಸ ಸಮಸ್ಯೆ ಬಂದು ಸಾಫ್ಟ್ವೇರ್ನ ಬದಲಾಯಿಸುವಂಥ ಸಂದರ್ಭಗಳು ಬಂದೇ ಬರುತ್ತೆ. ಹಾಗಾಗಿ ಈಗ ನಾವು ಸಂವಿಧಾನ ಬದಲಾವಣೆ ಮಾಡಿಕೊಡುದು ಅಂದವರೇ ಮುಂಚೆ ಅವರೇ ಬದಲಾವಣೆ ಮಾಡಿರೋದು ಕಾಣುತ್ತೆ. ಹಾಗಾಗಿ ಸಂವಿಧಾನ ಬದಲಾವಣೆ ಮಾಡೋಕ್ಕೂ ಕೂಡ ಸಂವಿಧಾನ ಹೇಳಿದೆ. ಏನಂದ್ರೆ, ಬರೇ ಆಯ್ಕೆ ಆದವ್ರು ಮಾತ್ರ ಸಂವಿಧಾನನ ಸುಲಭವಾಗಿ ಕಡಿವಾಣನ ಬದಲಾಯಿಸಬೇಡಿ. ಹಾಗಾಗ್ಬೇಕಾದ್ರೆ ಇಷ್ಟು ಸಂಖ್ಯೆಯ ಜನ ಆಯ್ಕೆ ಆದಮೇಲೆ, ಇಷ್ಟು ಸಂಖ್ಯೆಯ ಅನುಮೋದನೆ ಆದಮೇಲೆ ಮಾತ್ರ ಅವರಿಗೆ ಸಂವಿಧಾನದ ತಿದ್ದುಪಡಿಯ ಅವಕಾಶ ಇದೆ ಅನ್ನುವಂಥದ್ದನ್ನು ಸಂವಿಧಾನವೇ ಹೇಳ್ಬೇಕು. ಇದನ್ನೇ ನಾನು ಹೇಳಿದ್ದು ಸಂವಿಧಾನದ ವಿಶೇಷ ಅಂತ. ಆದರೆ ಈ ವಿಷಯ ಇದೇನು ಗೊತ್ತಿಲ್ಲದೆ ವರ್ತಮಾನ ಪತ್ರಿಕೆ ಓದೋ ಜನಕ್ಕೆ ಏನನ್ಸುತ್ತೆ ಅಂದರೆ, ಸಂವಿಧಾನನ ಬದಲಾವಣೆ ಮಾಡೋಗೋದಿಲ್ಲ ಅನ್ನೋದು ಒಂದು ವರ್ಗ, ಇನ್ನೊಂದು ಸಂವಿಧಾನ ನಮ್ಗೆ ಇಷ್ಟ ಬಂದಾಗ ಮಾಡ್ತೀನಿ ಅಂತ ಒಂದು ವರ್ಗ. ಕೈಲಾಸಂ ಹೇಳೋರು, ಕಟ್ಟಿದರೆ ಕುರಿ ಬಿಟ್ಟುಕೊಂಡರೆ ಕಿರುಬ ಅಂತ. ನಾವು ಮನಸ್ಸನ್ನೇ ಆಗಲಿ ಯಾರನ್ನೇ ಆಗಲಿ ತುಂಬ ಕಟ್ಟಾಕ್ಬಿಟ್ರೆ ಏನಾಗುತ್ತೆ, ಅವರು ಕುರಿಗಳಾಗ್ತಾರೆ.
ಬಿಟ್ಟರೆ ಕಿರುಬ ಆಗ್ತಾರೆ. ಕುರಿ ಕಿರುಬಗಳು ಒಟ್ಟಿಗೆ ನಮ್ಮ ದೇಶದಲ್ಲಿ ಮಾಧ್ಯಮದಲ್ಲಿ ಕಿರುಚಾಡ್ತಿವೆ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್. ಏನಾದ್ರೂ ಇನ್ನು ಭಾಗವಹಿಸಿರೋರು ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಏನ್ ಮಾಡಬಹುದು ಅಂತ ನೀವೇ ಸಲಹೆ ಕೊಡಿ. ಹಲೋ, ಸಂವಿಧಾನವನ್ನ ಜನಪ್ರಿಯಗೊಳಿಸಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳಿದ್ ನಿಮ್ಗೆ ಒಪ್ಪಿಗೆ ಆಗಿದ್ರೆ ನಿಮಗೆ ಪ್ರಶ್ನೆ ಕೇಳೋದು ಕಷ್ಟ ಆಗಿದೆ ಬಿಡಿ. ಅದನ್ನ ಯಾವ ರೀತಿ ಜನಪ್ರಿಯಗೊಳಿಸಿದೆ? ಇದು ಯಾವುದು ಸರ್ವೋಚ್ಚ ನ್ಯಾಯಾಲಯ ಶಾಲೆಯ ಭಾಗವಾಗಿರಿಸಿದೆ. ಆದರೂ ಅದೇನಾಗಿದೆ ಗೊತ್ತೇನೋ, ಅದು ಪರೀಕ್ಷೆ ಇಲ್ಲ ಅದಕ್ಕೆ. ಅಲ್ಲೂ ಕೂಡ ಅದು ನಾವು ನಿರೀಕ್ಷಿಸಿದಷ್ಟು ಸಂವಿಧಾನಕ್ಕೆ ಸಂವಿಧಾನದ ಅರಿವು ಪ್ರಚಾರ ಆಗಿಲ್ಲ. ಸಂವಿಧಾನದ ಅರಿವು ಪ್ರಚಾರ ಆಗಿದೆ ಅಂತಾದ್ರೆ ನೀವು ಏನು ಪ್ರಶ್ನೆ ಕೇಳಬೇಡಿ, ನಮಗೆ ಸಲಹೆ ಕೊಡಿ, ಈ ಥರ ಮಾಡಿದರೆ ಸಂವಿಧಾನದ ಬಗ್ಗೆ ಮತ್ತೆ ಮತ್ತೆ ಗಮನ ಸೆಳೆಯೋದು ಅಂತ. ನಮ್ಮ ಯುವಕ ತಂಡದ ಪರವಾಗಿ ನಾನು ನಿಮ್ಮನ್ನ ಆ ಸಲಹೆ ಕೊಡೋಕ್ಕೂ ಕೂಡ ಕೇಳ್ತೀನಿ. ಪ್ರಶ್ನೆನೇ ಆಗ್ಬೇಕು ಅಂತಿಲ್ಲ. ಕೇಳಿಸ್ತಾ ಇಲ್ಲ. ಹಲೋ ಹಲೋ ಸರ್, ಕೇಳಿಸ್ತಿಲ್ಲ ಸರ್. ಈಗ ಕೇಳಿಸ್ತಾ ಇದೆ, ಈಗ ಹೇಳಿ ಸರ್. ನನ್ನ ಪ್ರಶ್ನೆ ಬಂದು ಸರ್, ಈಗ ಜಾತಿ ಭೇದ ಏನು ಮಾಡಬಾರ್ದು ಅಂತಾರೆ ಸರ್. ಬಟ್ ಎಲ್ಲಿರೋ ಒಂದು ಆಫೀಸಿಗಾಗ್ಲಿ ಸ್ಕೂಲಲ್ಲಿ ಆಗಲಿ ಸರ್, ಅಲ್ಲಿ ಕ್ಯಾಸ್ಟ್ ಕೇಳ್ತಾರೆ ಸರ್. ಸೊ ಕ್ಯಾಸ್ಟ್ ಹಂಗಲ್ಲ ಎತ್ತಿ ಮಾತಾಡಬಾರ್ದು, ಈ ತರ ಅದನ್ನೂ ಐತಿ ಸರ್. ಅಂದ್ರೆ ಮಾತಾಡಬಾರ್ದು ಅಂತಾನು ಸಂವಿಧಾನ ಹೇಳ್ತಂತೆ ಸರ್. ಬಟ್ ಆದ್ರೂ ಆ ತರ ಮಾತಾಡ್ತೀವಲ್ಲ ಸರ್, ಮತ್ತೆ ಇದಕ್ಕೇನ್ ಸರ್, ಅದಕ್ಕೇನು ಆಕ್ಷನ್ ಏನು ತಗೊಳೋದಿಲ್ಲ ಸರ್? ಹೆಂಗೆ ಸರ್ ಇದು ನೋಡಿ, ಸಮಾಜದಲ್ಲಿ ಮಾತಾಡಬಾರ್ದು ಅಂತ ತಾವೇ ಹೇಳ್ತಾರೆ, ಜಾತಿ ಭೇದ ಅಂತ ಅದೇ ಹೇಳ್ತೈತೆ ಸರ್. ಮತ್ತೆ ಆಯ್ತು, ಇದು ಈಗ ನೀವು ಹೇಳ್ತಾ ಇರೋದು ಸಂವಿಧಾನ ಕುರಿತ ಪ್ರಶ್ನೆ ಅಲ್ಲ. ನಿಮ್ಮ ಪ್ರಶ್ನೆ ಏನು ಅಂದ್ರೆ, ತರಗತಿಗಳಲ್ಲಿ ಶಾಲೆಗಳಲ್ಲಿ ಜಾತಿಯ ಬಗ್ಗೆ ಮಾತಾಡ್ತಾರೆ, ಮಾತಾಡಬೇಡ ಅಂತ ಹೇಳ್ತಾರೆ ಅಂತ ಹೇಳಿದಿರಲ್ಲ. ಹಾಗೆ ಹೇಳೋದಕ್ಕಿಂತ ಅವರಿಗೆ ಸಂವಿಧಾನದ ಪರಿಚಯ ಇದ್ದಿದ್ರೆ ಸಂವಿಧಾನಾತ್ಮಕವಾಗಿ ಏನ್ ಕ್ರಮ ತಗೋಬಹುದು ಅಂತ ಕೇಳಕ್ ಇನ್ನೊಬ್ರ ಹತ್ರ ಹೋಗ್ಬೇಕಾದಂತ ಸ್ಥಿತಿ ಇದೆಯಲ್ಲ, ಆ ಸ್ಥಿತಿ ಬರದಾಗ ನೋಡ್ಕೋಬೇಕು ಅನ್ನೋದು ಇವತ್ತಿನ ನನ್ನ ಉಪನ್ಯಾಸದ ಮುಖ್ಯ ಸಂಗತಿ. ಸಂವಿಧಾನದ ಅರಿವೇ ಇಲ್ಲದೆ ಇದ್ದವರು ಸಂವಿಧಾನವನ್ನು ಹೇಗೆ ಜಾರಿ ಕೊಡ್ತಾರೆ? ಇದು ತಮ್ಮ ಸಮಸ್ಯೆ. ಯಾಕೆ ಅವ್ರಿಗೆ ಇದು ಅಂತಂದ್ರೆ, ಸಂವಿಧಾನದ ಹಕ್ಕು ಗೊತ್ತಿಲ್ಲ ಅವ್ರಿಗೆ, ಸಂವಿಧಾನದ ಜವಾಬ್ದಾರಿ ಬಾಧ್ಯತೆಯೂ ಗೊತ್ತಿಲ್ಲ. ಆ ದೃಷ್ಟಿಯಿಂದ ನೀವು ಕೇಳಿರೋ ಪ್ರಶ್ನೆ ಏನು ಅಂದ್ರೆ, ನಾನು ಹೇಳಿರೋ ನಾನು ಹೇಳಿರೋ ಮಾಹಿತಿ ಪೂರಕವಾಗಿದೆ. ಇದೆಲ್ಲ ನಡೀತಿರೋದು ಯಾಕೆ? ಸಂವಿಧಾನದ ಅರಿವಿನ ಕೊರತೆಯಿಂದ. ಈಗ ನಮ್ಮ ಸಮಸ್ಯೆ, ಈಗ ಕೊರತೆ ಇದೆ. ಲೆಟ್ ಅಸ್ ಅಗ್ರಿ ದಿ ರಿಯಾಲಿಟಿ, ವಾಸ್ತವವನ್ನು ಒಪ್ಕೊಂಡ್ಬಿಡೋಣ. ಅದರಿಂದ ಈಗ ಹೊರಗೆ ಬರೋದು ಏನು ಅನ್ನೋ ಯೋಚನೆ ಮಾಡ್ಬೇಕಲ್ಲ. ಹೊರಗೆ ಬರಬೇಕಾದ್ರೆ ಏನ್ ಮಾಡಬೇಕು ಅನ್ನೋದನ್ನ ಹೇಳಿದ್ದ. ಈಗ ನಾನು ಒಂದು ತಲೆ ಹೇಳೋದಾದ್ರೆ, ಈ ಸಂವಿಧಾನಾತ್ಮಕವಾಗಿ ಹೀಗಿದ್ರೂ ಕೂಡ ಅದಕ್ಕೆ ವಿರುದ್ಧವಾಗಿ ಈಗ ನಡೀತಿದೆ ಅಂತ ನೀವು ಹೇಳಿದ್ರಲ್ಲ, ಅದನ್ನ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಇದು ಸಂವಿಧಾನ ಇದ್ರೂ ಕೂಡ ನಮ್ಗೆ ಸರಿಯಾದ ರಕ್ಷಣೆ, ಸಂವಿಧಾನಾತ್ಮಕವಾದ ರಕ್ಷಣೆ ಸಿಗ್ತಾ ಇಲ್ಲ ಅನ್ನೋವಂಥದ್ದನ್ನ ಹೇಳ್ಬೇಕಾದ್ರೆ ನೀವು ಸಂವಿಧಾನ ಓದ್ಬೇಕು. ಸಂವಿಧಾನದಲ್ಲಿ ಇಲ್ಲಿ ಇಂಥ ಕಡೆ ಆ ನಿಯಮದ ಉಲ್ಲಂಘನೆ ಆಗಿದೆ, ಆ ಉಲ್ಲಂಘನೆ ಆಗಿರೋದನ್ನ ಸರ್ಕಾರ ಗಮನಿಸಬೇಕು ಅಂತ ನೀವು ಹೇಳಬೇಕು. ಆಗ ಮುಂದುವರಿಯಕ್ಕೆ ಸಾಧ್ಯ. ಆದ್ರಿಂದ ಇಲ್ಲಿ ನಾನು ಅದನ್ನೇ ಹೇಳಿದ್ದು, ಜನಕ್ಕೆ ಬೇಕಾದಷ್ಟು ಅತೃಪ್ತಿ ಇದೆ. ಸಂವಿಧಾನಾತ್ಮಕವಾಗಿ ನನಗೆ ದೊರೆಯಬೇಕಾದ ಹಕ್ಕು ನನಗೆ ಸಿಗ್ತಿಲ್ಲ, ಸಂವಿಧಾನವನ್ನ ಬೇರೆ ಜನರು ಪಾಲಿಸ್ತಾ ಇಲ್ಲ ಅನ್ನುವ ಅತೃಪ್ತಿ ಇದೆ ಜನಕ್ಕೆ. ಬರೇ ಅತೃಪ್ತಿಯಿಂದ ಕೆಲಸ ಆಗೋದಿಲ್ಲ. ಯಾಕೆಂದ್ರೆ ಇದು ಮೌಖಿಕವಾದಂತ ಸಂಸ್ಕೃತಿ ಇದೆಯಲ್ಲ ನಮ್ದು. ಆ ಲಿಖಿತವಾದ ಕಾನೂನನ್ನ ಓದಿ ಅಧ್ಯಯನ ಮಾಡಿಕೊಳ್ಳುವ ಒಂದು ಪ್ರವೃತ್ತಿ ಇಲ್ಲದೆ ಹೋದ್ರೆ ಇದು ಕಷ್ಟ ಆಗುತ್ತೆ. ಈಗ ನಮ್ಗಿನ್ನೂ ಈಗ ಸಾಕ್ಷರತೆ ಬರ್ತಾ ಇದೆ, ಆದ್ರೆ ನಾವು ಲಿಖಿತವಾಗಿ ಬರೆದಿರುವಂತ ಸಂವಿಧಾನನ ಅರ್ಥ ಮಾಡ್ಕೊಳ್ಳುವಂತ ಸಾಕ್ಷರತೆ ಸಾಮಾನ್ಯ ಜನರಿಗೆ ಬೇಡ. ಸ್ವಲ್ಪ ತಿಳಿದವ್ರಿಗೂ ಬರ್ತಾ ಇಲ್ವಲ್ಲ. ವಿದ್ಯಾವಂತರಿಗೂ ಸಂವಿಧಾನ ನಂಗೇನು ಗೊತ್ತಿರಬೇಕಾಗಿಲ್ಲ ಅನ್ನುವ ಧೋರಣೆಯೇ ಅನೇಕ ಪದವೀಧರರ ಸಂವಿಧಾನ ಅನಕ್ಷರಸ್ಥರಿದ್ದೇವಲ್ಲ, ಸಂವಿಧಾನದ ಸಾಕ್ಷರತೆಯನ್ನ ಪಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನನೇ ಮಾಡಿಲ್ಲದೆ ಇರೋದಿಲ್ಲ. ಅದು ನಮ್ಮ ಸಮಸ್ಯೆ. ನಿಮ್ಮ ಪ್ರಶ್ನೆಗೆ ಉತ್ತರ ಏನ್ ಮಾಡಬೇಕು ಅಂತಂದ್ರೆ, ತಿರುಗಿ ಯಥಾ ಪ್ರಕಾರ ಅದೇ ಉತ್ತರ ಹೇಳಬೇಕಾಗುತ್ತೆ. ಸಂವಿಧಾನದ ಒಂದು ಅರಿವನ್ನ ಹರಡಬೇಕು, ಅವಾಗಲೇ ಇಂಥ ತೊಂದರೆಗಳು ಹೋಗುತ್ತೆ. ಹೊರತು ಇಲ್ಲದೆ ಇದ್ರೆ ಸುಮ್ಮನೆ ಬೈಕೊಂಡು ತಿರುಗ್ತೀವಿ, ಅದು ಮುಂದುವರಿಯುತ್ತೆ ಅಷ್ಟೇ. Left to themselves, things go from bad to worse. Thank you, sir. Thank you.
ಮತ್ತೆ ಯಾರಾದ್ರೂ ಪ್ರಶ್ನೆ ಕೇಳೋರು ಇದ್ದೀರಾ? ಮತ್ತೆ ಯಾರಾದ್ರೂ ಪ್ರಶ್ನೆ ಕೇಳೋರು ಇದ್ದೀರಾ? ಸರಿ. ಸರ್, ನಮ್ಮ ಈ ಲೀಗಲ್ ಅವೇರ್ನೆಸ್ ಮತ್ತು ವಿಸ್ಡಮ್ ಫಾರಂ ನಿಜವಾಗ್ಲೂ ಕೂಡ ನಿಮ್ಮ ಉಪನ್ಯಾಸ ತುಂಬಾ ಆಸಕ್ತಿದಾಯಕವಾಗಿತ್ತು. ಮತ್ತೆ ಹಾಗೆ ಹಲವಾರು ವಿಚಾರಗಳನ್ನ ನಾವು ಕೂಡ ತಿಳ್ಕೊಂಡ್ವಿ. ನಿಜವಾಗ್ಲೂ ನಮಗೆ ಒಂದು ಪ್ರಸಂಗಗಳು ಆ ರಾಜಗೋಪಾಲಾಚಾರ್ಯ ಅವ್ರದ್ದು ಒಂದು ಇಂಗ್ಲೆಂಡ್ನ ರಾಷ್ಟ್ರಗೀತೆ ಹಾಡಿದ್ರು ಅನ್ನೋದು ನಂಗೆ ನಿಜವಾಗ್ಲೂ ನಮ್ಗೆ ಇವತ್ತೇ ಗೊತ್ತಾಗಿತ್ತು. ಸೊ ಈ ತರದೆಲ್ಲ ಪ್ರಸಂಗಗಳು ನಮ್ಗೆ ಏನೂ ಗೊತ್ತಿರಲ್ಲ. ಬಟ್ ಇಂಥ ಪ್ರಸಂಗಗಳ ಮೂಲಕ ಸಂವಿಧಾನವನ್ನ ನಾವ್ ಹೇಗೆ ಅರ್ಥ ಮಾಡ್ಕೋಬೇಕು, ಮತ್ತೆ ಸಂವಿಧಾನದ ಮಹತ್ವ ನಮ್ಗೆ ಯಾವ ರೀತಿ ನಾವು ತಿಳ್ಕೋಬೇಕು, ಮತ್ತೆ ಅಧಿಕಾರ ವರ್ಗಗಳು ಮತ್ತು ಭಾಷಾವಾರ ಪ್ರಕಾರ ಹೇಗೆ ವಿಂಗಡಣೆಯನ್ನ ಮಾಡಿದ್ರು, ಈ ಸಂವಿಧಾನದ ಮಹತ್ವ ತಿಳ್ಕೊಂಡಾಗ್ಲೇ ನಮ್ಗೆ ಸಂವಿಧಾನ ಅರಿವಾಗತ್ತೆ. ಇಲ್ಲ ಅನ್ನಂದ್ರೆ ನಾವು ಯಾವ್ದು ಕೂಡ ತಿಳ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಮ್ಮ ಮಾತುಗಳಲ್ಲಿ ನಮ್ಮ ತಂಡಕ್ಕೆ ವಿವರಿಸಿದ್ದೀರ ಸರ್. ನಿಜವಾಗ್ಲೂ ಕೂಡ ಪರಿಸರದ ಮಹತ್ವ ಹೇಗಿದೆಯೋ ಹಾಗೆ ಸಂವಿಧಾನದ ಮಹತ್ವವೂ ಕೂಡ ಅಷ್ಟೇ ಅಗತ್ಯ ಇದೆ ನಮ್ಗೆ ಅನ್ನೋದನ್ನು ಕೂಡ ತಾವು ತಮ್ಮ ಮಾತುಗಳನ್ನ ಹೇಳಿದ್ರಿ. ಕೂಡ ఏం అడగలను? ಹಲೋ ಮೇಡಮ್, ಶುಭಮಂಗಳ ಮೇಡಮ್, ಏನಕ್ಕೆ ಪ್ರಶ್ನೆ ಇದೆಯಾ? ಹಲೋ, ಒಂದು ಅಭಿಪ್ರಾಯ ನಾನು ಹೇಳಬೇಕಾಗಿದೆ. ಹಲೋ. ನ್ಯಾಯಾಧೀಶರಿಗೆ ಕನ್ನಡದಲ್ಲಿ ತೀರ್ಪು ಬರೆಯೋದ್ರ ಬಗ್ಗೆ ನಾನು ಹೋಗಿದ್ದೆ. ಅಲ್ಲಿ ಹೋದಾಗ ಸಂವಿಧಾನವನ್ನ ಕನ್ನಡದಲ್ಲಿ ಕನ್ನಡದಲ್ಲಿ ಬರೆದಿರುವಂಥದ್ದು ಇದೆಯಲ್ಲ, ಆ ಕನ್ನಡದಲ್ಲಿ ಬರೆದಿರುವಂಥದ್ದಕ್ಕೆ ಇನ್ನೊಂದು ಸರಳ ಭಾಷೆಯ ಗೈಡ್ನ ಮಾಡಬೇಕು ಅಂತ ನ್ಯಾಯಾಧೀಶರು ಹೇಳ್ತಾ ಇದ್ರು. ಅಂದ್ರೆ ಏನಾಗುತ್ತೆ ಅಂದರೆ, ನ್ಯಾಯಾಧೀಶರಂತಹ ಕಾನೂನು ತಿಳಿದವರೇ ಕೂಡ ಇದು ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ಥರ ಒಂದು ಸರಳೀಕೃತ ಆದರೆ ಮೂಲ ಆಶಯಕ್ಕೆ ಭಂಗ ಬರದೇ ಇರುವಂಥ ಸಾಹಿತ್ಯ ಕೂಡ ಬರಬೇಕು ಅಂತ ಅವ್ರು ಹೇಳ್ತಾ ಇದ್ರು. ನಾನು ಕೂಡ ಈ ಸಂದರ್ಭದಲ್ಲಿ ನನ್ನ ಪರಿಹಾರ ಹೇಳುವಾಗ ಇದು ಸಂವಿಧಾನನ ಈಗ ನೋಡಿ, ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಉಪನ್ಯಾಸ ಮಾಡಬೇಕು ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಇದೆ, ಪುಸ್ತಕ ಸಂವಿಧಾನ ಇದೆ, ಓದ್ಬೋದಲ್ಲ. ಅದು ಹಾಗಾಗ್ತಿಲ್ಲ. ಆದ್ದರಿಂದ ಈಗ ನಾವು ಜನರ ಭಾಷೆಯಲ್ಲಿ ಖಚಿತತೆ ಇಲ್ಲ, ಆಕ್ಯುರಸಿ ಇಲ್ಲ, ನಿಷ್ಕೃಷ್ಟತೆ ಇಲ್ಲ. ಆದರೆ ಕಾನೂನಿಗೆ ನಿಷ್ಕೃಷ್ಟತೆ ಬೇಕು. ಈ ಎರಡರ ಮಧ್ಯೆ ಮಾಡುವಂತಹ ಅನೇಕ ಕೃತಿಗಳ ರಚನೆಯ ಅಗತ್ಯ ಇದೆ. ಆ ಕೃತಿಗಳನ್ನು ಪ್ರಾದೇಶಿಕ ಭಾಷೆಯಲ್ಲಿ ಮಾಡಬೇಕಾದ ಅಗತ್ಯ ಇದೆ ಅಂತ ಇದೊಂದು ಟಿಪ್ಪಣಿಯನ್ನ ನಾನು ಸೇರಿಸೋದಕ್ಕೆ ಬಯಸ್ತೀನಿ. ಮುಂದಕ್ಕೆ ನಿಮ್ಮ ಹಲೋ ಹಲೋ. ಸರ್, ಈಗ ಏಕರೂಪ ನಾಗರಿಕ ಸಂಹಿತೆ ಕಾಯಿದೆಯನ್ನ ಜಾರಿ ಮಾಡೋದಾಗಿರ್ಬೋದು, ಅಥವಾ ಎಲೆಕ್ಷನ್ ನ ಒಂದೇ ಇದರಲ್ಲಿ ಮಾಡ್ಬೇಕು ಎಲ್ಲ ಕಡೆ ಅನ್ನೋದು ಬಗ್ಗೆ ಕೇಂದ್ರ ಸರ್ಕಾರ ತೆಗೆದುಕೊಳ್ತಾ ಇರ್ತಂತ ನಿರ್ಧಾರದ ಮೇಲೆ ತಮ್ಮ ಅಭಿಪ್ರಾಯ? ಇದು ವಿಷಯಕ್ಕೆ ವಿಭಿನ್ನವಾದದ್ದು. ಆದ್ದರಿಂದ ಇದು ಡಿಬೇಟಬಲ್. ಇಷ್ಟರ ಮೇಲೆ ಒಂದು ಸಾಲಿನಲ್ಲಿ ಉತ್ತರ ಹೇಳುವಂಥದ್ದಲ್ಲ. ಅಂಥದ್ದು ಚರ್ಚೆಗಳಾಗಬೇಕು. ಚರ್ಚೆಗಳಾಗಕ್ಕೆ ಪೂರಕವಾಗಿ ಮೊದಲು ಸಂವಿಧಾನದ ವೊಕ್ಯಾಬ್ಯುಲರಿ ಬೇಕು. ಅದೇ ಇಲ್ದಲೇನೆ ಈಗ ಏನಾಗಿದೆ ಅಂದರೆ, ಹೈಜಾಕ್ ಮಾಡಿರೋರು ಬರೇ ರಾಜಕೀಯ ಪಕ್ಷಗಳು ಅಲ್ಲ, ಈವನ್ ಮಾಧ್ಯಮದವರು ಕೂಡ ತಾವೇ ಸಂವಿಧಾನದ ವಾರಸುದಾರರು ಅನ್ನೋ ಹಾಗೆ ಹೇಳ್ತಾ ಇರೋದು ನೋಡಿದರೆ ಈ ಚರ್ಚೆಯನ್ನಾರು ಇನಿಷಿಯೇಟ್ ಮಾಡಬೇಕಾದ ಅಗತ್ಯ ಇದೆ. ಅಂದ್ರೇನು, ಸಂವಿಧಾನನ ಏನೂ ಪ್ರಶ್ನೆ ಮಾಡಬಾರ್ದು ಅಂತೇನಿಲ್ಲ, ಮಾಡ್ಬೋದು. ಆದರೆ ಆ ಚರ್ಚೆಯಲ್ಲಿ ಎಲ್ಲರೂ ಭಾಗವಹಿಸೋ ಹಾಗೆ ಆಗದೆ ಇದ್ರೆ ಅದೇ ನಾನು ಆಗಲೇ ಹೇಳಿದ್ನಲ್ಲ, ದೇವ್ರ ಮೇಲೆ ಭಾರ ಹಾಕಿದಾಗೆ ಯಾರೋ ನಮ್ಮ ನಾಯಕರ ಮೇಲೆ ಭಾರ ಹಾಕಿ ಓಡಾಡೋವಂಥ ಜೀವನ ಕ್ರಮ ನಮ್ಮ ಪರಂಪರೆ ಬಂದ್ಬಿಟ್ಟಿದೆಯಲ್ಲ, ಅದೇ ಅಂಥ ಸಂದರ್ಭದಲ್ಲಿ ಬದಲಾವಣೆ ತರುವಾಗ ವಿಶೇಷವಾದಂಥ ಎಚ್ಚರ ವಹಿಸಬೇಕು ಅನ್ನುವಂಥದ್ದನ್ನು ನಾನು ಹೇಳ್ತೇನೆ ಹೊರತು ಸಂವಿಧಾನ ಬದಲಾವಣೆ ತರಬೇಕೇ ಬೇಡವೆ ಅನ್ನುವಂಥದ್ದು ಇವತ್ತು ಚರ್ಚೆ ಮಾಡುವಂಥ ವಿಷಯ ಅಲ್ಲ. ಯಾಕೆಂದರೆ ಅದಕ್ಕೆ ಅನೇಕ ಮಗ್ಗಲುಗಳನ್ನ ನೋಡಬೇಕಾಗುತ್ತೆ. ಬೇರೆ ದೇಶದ ಸಂವಿಧಾನ ನಮಗೇನು ಸಹಾಯಕ್ಕೆ ಬರೋಲ್ಲ. ಯಾಕೆ ಅಂದರೆ ನಮ್ಮ ದೇಶದಲ್ಲಿರುವಂಥ ಈ ವೈವಿಧ್ಯ ಇದೆಯಲ್ಲ, ಸಬ್ ಕಾಂಟಿನೆಂಟ್ ಅಂತಲೇ ಕರೀತಾರಲ್ಲ, ನಮ್ಮ ದೇಶನ ಉಪಖಂಡ ಅಂತ ಕರೀತಾರೆ, ದೇಶ ಅಂತಲೇ ಕರೆಯೋದಿಲ್ಲ. ಈ ಉಪಖಂಡದ ಸಮಸ್ಯೆಗಳನ್ನ ಬೇರೆಯವ್ರ ಹತ್ರ ಹೋದರೆ ಇತ್ಯರ್ಥ ಆಗಲ್ಲ. ಅದು ನಾವೇ ಇತ್ಯರ್ಥ ಮಾಡ್ಕೋಬೇಕಾದಂಥ ಸೌಹಾರ್ದಯುತ ವಾತಾವರಣ ಬೇಕಾಗಿದೆ. ಜೊತೆಗೆ ಸಂವಿಧಾನದಲ್ಲಿ
ಇವರು ನಾಕಸ್ತೂರಿಯರು ಹೇಳ್ತಾರೆ ಏನು ಅಂದ್ರೆ, ಸ್ವಾರ್ಥಿ ಅಂದ್ರೆ ಇನ್ನೊಬ್ಬರ ಸ್ವಾರ್ಥವನ್ನು ಗಮನಿಸದೇ ಇರೋನು ಅಂತ ಹೇಳ್ತಾರೆ ಅವರು. ಹಾಗೆ ನಾವು ಎಲ್ಲರೂ ಕೂಡ ಇನ್ನೊಬ್ಬರ ಸ್ವಾರ್ಥ ಕಿನ್ನ ನನ್ನ ಸ್ವಾರ್ಥ ಒಳ್ಳೇದು ಅಂತ ಹೇಳುವಾಗ, ಅವ್ರಿವ್ರ ಅಂಗಡಿಗೆ ಹೋಗಿ ಮೋಸ ಹೋಗಬೇಡಿ, ನಮ್ಮ ಅಂಗಡಿಗೆ ಬನ್ನಿ ಅಂತ ಹೇಳುವ ಒಂದು ವ್ಯವಸ್ಥೆ ಇಲ್ಲಿರುವಾಗ, ಇದರ ಚರ್ಚೆ ಆಗ್ಬೇಕಾದ್ರೂ ಮೊದಲು ಸಂವಿಧಾನದ ಬಗ್ಗೆ ಜನರಿಗೆ ಪ್ರಜ್ಞೆ ಮೂಡಿಸದೇ ಇದ್ರೆ ಅದು ಕೂಡ ಅರೆಬರೆಯಾಗೆ ಹೈಜಾಕ್ ಆಗುವ ಅಪಾಯ ಇದೆ, ಯಾರೇ ಆಗಲಿ. ನಾನು ಇವರು ಅವರು ಅಂತ ಹೇಳೋದಿಲ್ಲ. ಅದರಿಂದ ಈ ನನ್ನ ಉಪನ್ಯಾಸ ವ್ಯಾಪ್ತಿ ಮಹತ್ವವನ್ನು ಕುರಿತೇ ಹೊರತು ಸಂವಿಧಾನ ಮಾಡಬೇಕೇ ಬೇಡವೆ ಅನ್ನೋದನ್ನ ನಾನು ಆಯ್ಕೆ ಮಾಡೇ ಇಲ್ಲ. ಧನ್ಯವಾದ. ಸಂವಿಧಾನವನ್ನ ಕನ್ನಡದಲ್ಲಿ ಅಷ್ಟೊಂದು ಕ್ಲಿಷ್ಟ ಅಂತ ಹೇಳಿದ್ರಲ್ಲ, ಅದನ್ನ ಸುಲಭ ಸಾಧ್ಯವಾಗಿಸೋದಕ್ಕೆ ಏನಾದ್ರು ಸಲಹೆಗಳು ಅಂತಂದ್ರೆ ಅದೇ ಹೇಳಿದ್ನಲ್ಲ, ಅಲ್ಲಿ ಕನ್ನಡದಲ್ಲಿ ಇಂಗ್ಲಿಷ್ ನಲ್ಲಿರೋ ಸೌಕರ್ಯ ಇಲ್ಲ, ಕನ್ನಡದಲ್ಲಿ ಲೇಖನ ಚಿಹ್ನೆ ಇಲ್ಲ. ಕನ್ನಡದಲ್ಲಿ ಏನಾಗುತ್ತೆ ಅಂದ್ರೆ ನಾಮಪದ ಮೊದಲು ಬಂದ್ರೆ ಕ್ರಿಯಾಪದ ಕೊನೆಗೆ ಬರುತ್ತೆ. ಇಡೀ ಒಂದು ವಾಕ್ಯದ ಪೂರ್ಣ ಚಿತ್ರಣ ಇಟ್ಕೊಂಡ್ರೆ ಕನ್ನಡದಲ್ಲಿ ಬರೆಯಕ್ಕಾಗೋದು. ನೀವು ಕನ್ನಡದ ಲೇಖಕಿ ಆಗಿದ್ರೆ ನಿಮ್ಗಿದ್ ಗೊತ್ತು. ಆದ್ರೆ ಕಾನೂನಲ್ಲಿ ಏನಾಗ್ಬಿಡುತ್ತೆ, ಅನೇಕ ಸಂಗತಿಗಳನ್ನ ಒಂದೇ ಕಾನೂನಲ್ಲಿ ಹೇಳ್ಬೇಕಾಗುತ್ತೆ. ಒಂದೊಂದು ಸಣ್ಣಕ್ಕೂ ಒಂದೊಂದು ಕಾನೂನಿನ ಸಂಖ್ಯೆ ಜಾಸ್ತಿ ಆಗೋ ಹಾಗಿಲ್ಲ. ಹಾಗಾಗಿ ಅಲ್ಲಿ ಬರಿಬೇಕಾದಂಥದ್ದನ್ನ ಹೇಗೆ ಬರಿಬೇಕು ಅನ್ನೋದನ್ನ ಭಾಷಾ ತಜ್ಞರು ಮತ್ತೆ ಸಂವಿಧಾನ ತಜ್ಞರು ಸೇರಿ ಒಂದು ನಿರ್ಣಯಕ್ಕೆ ಬಂದು ಜನಕ್ಕೂ ತಲುಪುವ ಹಾಗೆ ಸಂಕೀರ್ಣವಾದ ಇಂಗ್ಲಿಷ್ನ ಶೈಲಿಯನ್ನ, ಸುಮ್ಮನೆ ಇಂಗ್ಲಿಷ್ ಪದಕ್ಕೆ ಕನ್ನಡ ಪದ ಬರೆದ್ರೆ ಏನೂ ಪ್ರಯೋಜನ ಆಗೋದಿಲ್ಲ ಅನ್ನೋದು ಮಾತ್ರ ನನ್ನ ಖಚಿತ ನಿಲುವು. ನ್ಯಾಯಾಧೀಶರೇ ಹೇಳಿದ್ರು, ನಾನೇ ಹೇಳೋದಿರ್ಲಿ, ನ್ಯಾಯಾಧೀಶರು ಕೂಡ ಅದೇ ಅಭಿಪ್ರಾಯ ಪಡ್ತಾರೆ. ಅದನ್ನ ಮಾಡ್ಬೇಕಾದ್ರೆ ಅದಕ್ಕೆ ಏನೆಲ್ಲ ಅದರಿಂದ ಸಾಧಕ ಬಾಧಕಗಳು ಇರುತ್ತೋ ಎಲ್ಲ ದೃಷ್ಟಿಯಿಂದಲೂ ನೋಡ್ಬೇಕಾಗುತ್ತೆ. ಸುಮ್ಮನೆ ಒಂದು ಶಬ್ದಕ್ಕೊಂದು ಶಬ್ದ ಅನ್ನೋ ಅನುವಾದ ಅಲ್ಲ ಅದು ಅನ್ನೋದಂತೂ ನಿಜ. ಧನ್ಯವಾದಗಳು ಸರ್. ಈಗ ಮೇಡಮ್ ಅವರು ಹೇಳಿದಕ್ಕೆ ನಂದೊಂದು ಏನಪ್ಪಾ ಅಂದ್ರೆ, ಇವತ್ತು ಒಂದು ದಿನಪತ್ರಿಕೆಯಲ್ಲಿ ಈಗ ಏಕರೂಪ ನಾಗರಿಕ ಸಂಹಿತೆ ಉತ್ತರಾಖಂಡದಲ್ಲಿ ಇವತ್ತಿಂದ ಜಾರಿಗೆ ಅಂತ ಇದೆ. ಸಂವಿಧಾನದ ಪ್ರಾರಂಭದಲ್ಲಿ ಇವಾಗ ಭಾಷಾವಾರು ವಿಂಗಡಣೆಯನ್ನ ಮಾಡಿದೀವಿ. ಧರ್ಮ ಒಂದ್ ರೀತಿಯಲ್ಲಿ ಏನಾಗುತ್ತೆ, ಅವ್ರದೇ ಆದ ಆಚಾರಗಳಿರ್ತವೆ, ಅವ್ರದೇ ಆದಂತ ಸಾಂಸ್ಕೃತಿಕ ನೆಲೆಗಟ್ಟಿರ್ತವೆ. ಸೊ ಇದನ್ನ ನಾವು ತಗೊಂಡಾಗ ಹೇಗೆ ನಾವು ಅದನ್ನ ತುಲನೆ ಮಾಡಿ ನೋಡಬಹುದು ಸರ್? ಹೇಗೆ ತುಲನೆ ಮಾಡಬಹುದು ಅಂದ್ರೆ, ನಾನೇನು ಕಾನೂನಿನ ತಜ್ಞ ಅಲ್ಲ, ಆದ್ರೂ ನನ್ನ ತಿಳಿವಿನ ಮಿತಿಯಲ್ಲಿ ನಾನು ಈ ಪ್ರಶ್ನೆಗೆ ಉತ್ತರ ಹೇಳಬೇಕು ಅನ್ನೋದಾದ್ರೆ, ಸಂವಿಧಾನವೇ ಒಂದು ರೀತಿಯಲ್ಲಿ ಏಕರೂಪತೆ ತರೋಕ್ ಮಾಡೋ ಪ್ರಯತ್ನ. ಆದ್ರೆ ಆ ಏಕರೂಪತೆಯಲ್ಲಿ ಕೆಲವು ಮಾರ್ಜಿನ್ ಬಿಟ್ಟಿದ್ದಾರೆ. ಅದೇ ಇನ್ನೊಬ್ಬರ ಸ್ವಾರ್ಥಕ್ಕೆ ಅಡ್ಡಿಯಾಗದ ಹಾಗೆ ಮಾಡಬೇಕು ಅಂತ ಅನ್ನೋ ತರ ಮಾಡಿದ್ದಾರೆ. ಆದರೆ ಏಕರೂಪ ನಾಗರಿಕ ಸಂಹಿತೆಯನ್ನ ಅದು ಒಂದು ರಾಜ್ಯ ಜಾರಿಗೆ ತಂದ್ರೆ, ಅದರಲ್ಲಿ ಏನಾದರೂ ತೊಂದರೆ ಆಗಿದ್ದರೆ ಆಗ ನ್ಯಾಯಾಲಯ ಇದ್ದೇ ಇದೆ, ನ್ಯಾಯಾಲಯಕ್ಕೆ ಹೋಗ್ಬೇಕಾಗುತ್ತೆ, ನ್ಯಾಯಾಲಯದಲ್ಲಿ ಹೊಡೆದಾಡ್ಬೇಕಾಗುತ್ತೆ ಹೊರತು ಸಾರ್ವಜನಿಕ ಚರ್ಚೆಯಿಂದ ಇತ್ಯರ್ಥ ಆಗೋದು ಕಷ್ಟ. ಅದಕ್ಕೋಸ್ಕರ ನಾನು ಹೇಳಿದ್ದು, ಅಲ್ಲಿಗೆ ನ್ಯಾಯಾಲಯಕ್ಕೆ ಹೋಗ್ಬೇಕಾದ್ರೂ ಕೂಡ ಅನೇಕ ಆಧಾರಗಳು ನಾವು ಕೊಡ್ಬೇಕಾಗತ್ತೆ. ಆದ್ರಿಂದ ಒಂದು ಪದ ಸ್ಕ್ರ್ಯಾಚ್ ಅನ್ನಕ್ಕೂ ಗ್ರ್ಯಾಬ್ ಅನ್ನಕ್ಕೂ ಸ್ಕ್ರಬ್ ಅನ್ನಕ್ಕೂ ಈ ಒಂದು ಪದದಲ್ಲಿ ಕೂಡ ಕಾನೂನು ಅಲುಗಾಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಸಂವಿಧಾನ ಅಂದ್ರೆ ಏನೋ ಓದಿಸ್ಬಿಡೋದು ಅನ್ನೋ ಅಷ್ಟಲ್ಲ. ಒಂದೇ ಒಂದು ಕಥೆ ನನಗೆ ಜ್ಞಾಪಕ ಬರುತ್ತೆ. ಒಬ್ಬ ಮಹಾರಾಜ ನವದೆಹಲಿಯಲ್ಲಿ 7 ಕುದುರೆ ಸಾರೋಟಲ್ ಹೋಗ್ಬಿಟ್ಟ. 7 ಕುದುರೆ ಸಾರೋಟಲ್ ಹೋದ್ರೆ ಏನಾಯ್ತು ಅಂದ್ರೆ, ಸಂವಿಧಾನದ ಪ್ರಕಾರ ಅಥವಾ ಅದರ ನಿಯಮಗಳ ಪ್ರಕಾರ ಅದು ರಾಷ್ಟ್ರಪತಿಯೊಬ್ಬರಿಗೇ ಸಲ್ಲುವ ಗೌರವ. ಆದ್ರೆ ಇವಾಗ ಕಾನೂನು ಗೊತ್ತಿರ್ಲಿಲ್ಲ, ಹೋಗ್ಬಿಟ್ಟ ಅವನು. ಅವನ ಮೇಲೆ ಮೊಕದ್ದಮೆ ಹೂಡಿದ್ರು. ಮೊಕದ್ದಮೆ ಹೂಡಿದಾಗ ಏನಾಯ್ತು ಅಂತಂದ್ರೆ, ಒಬ್ಬ ವಕೀಲ ಹೇಳ್ದ, ನಾನು ನಿನ್ನ ಮೊಕದ್ದಮೆಯನ್ನು ಗೆದ್ಕೊಡ್ತೀನಿ ಅಂತ ರಾಜನಿಗೆ ಮರ್ಯಾದೆ ಪ್ರಶ್ನೆ. ಅವನು ಒಪ್ಕೊಂಡ. ಅವನು ಕಾನೂನಲ್ಲಿ ನ್ಯಾಯಾಲಯದಲ್ಲಿ ಇಂಥ ಪ್ರಶ್ನೆ ಮಾಡ್ದ ಗೊತ್ತೇನು, ಅವ್ರ ಮೇಲೆ ಮೊಕದ್ದಮೆ ಹೂಡಿದವ್ರನ್ನ ಕೇಳ್ದ, 7 ಕುದುರೆ ಸಾರೋಟನ್ನ ನೀವು ನೋಡಿದ್ರಾ ಅಂತ. ನೋಡಿದ್ವಿ. 7 ಜನ 7 ಕುದುರೆ ಇರೋದನ್ನ ನೋಡಿದ್ದು ಸಾಕ್ಷಿ ಬರ್ಕೊಂಬಂದಿದ್ದೀರಾ? ಬರ್ಕೊಂಬಂದಿದ್ದೀವಿ ಅಂತೆಲ್ಲ ಹೇಳಿದ್ರೆ, ದೇರ್ ವರ್ ಓನ್ಲಿ 4 ಹಾರ್ಸಸ್ ಅಂಡ್ 3 ಮೇರ್ಸ್. ಅದನ್ನು ಬರ್ದಿದ್ದೀರಾ ನೀವು? ಎಷ್ಟು ಆಲ್ ವರ್ ಹಾರ್ಸಸ್ ಅಂತ ಸರ್ಟಿಫೈ ಮಾಡಿದ್ದೀರಾ ಅಂತ. ಕೇಸ್ ಬಿದ್ದೋಯ್ತು. ನಾನು ಅದಕ್ಕೆ ಹೇಳಿದ್ದು 7 ಹಾರ್ಸ್ ಚಾರಿಯಟ್ ಅಂತಿದೆ ಹೊರತು ಮೇರ್ಸ್ ಮಧ್ಯೆ ಇದ್ರೆ ತೊಂದರೆ ಇಲ್ಲ ಅಂತ. ಇಷ್ಟು ಸೂಕ್ಷ್ಮವಾದಂಥ ಇದು ಸಂವಿಧಾನ ಕಾನೂನುಗಳು ಭಾಷೆಯನ್ನೇ ಬೇಜವಾಬ್ದಾರಿಯಾಗಿ ಬಳಸೋ ಜನ
ಇವ್ರ ಮಧ್ಯೆ ಸೇತುವೆ ಕಟ್ಟೋದೇನು ಸಾಮಾನ್ಯ ಸಂಗತಿ ಅಲ್ಲ. ಹಾಗಾಗಿ ಸರ್ಕಾರನೂ ಮಾಡೋ ಸಾಧ್ಯತೆ ಇದೆ, ಆ ಸರ್ಕಾರವನ್ನೂ ಪ್ರಶ್ನಿಸಬೇಕಾದಂಥ ಅಗತ್ಯವೂ ಇದೆ ಮಾಡಿದ ಸರ್ಕಾರದ ನಿಯಮಗಳನ್ನ. ಈಗ ಧರ್ಮದ ಸ್ವಾತಂತ್ರ್ಯ ಕೊಟ್ಟಿದೆ ಸರಿ, ಆದರೆ ಅದರಲ್ಲಿ ಏನಿದೆ, ಇದು ಈ ಮಾಡೋದ್ರಿಂದ ಯಾವ ಇದಕ್ಕೆ ತೊಂದರೆ ಆಗುತ್ತೆ ಅನ್ನೋದೆಲ್ಲ ಚರ್ಚೆ ಆಗಬೇಕಾಗತ್ತೆ. ಅದರಿಂದ ಒಂದು ನಮ್ಮ SV ಪರಮೇಶ್ವರ ಭಟ್ರು ಒಂದು ಪದ್ಯ ಬರೆದಿದ್ದಾರೆ, ಅನುಮಾನಕ್ಕೆ ಇನ್ನೊಂದು ಹೆಸರು ಪಂಡಿತ ಅಂತ. ವಕೀಲ ಅಂದರೆ ಅನುಮಾನವನ್ನು ಸೃಷ್ಟಿಸಿದಲ್ಲಿ ಜಾಣ. ಹಾಗಾಗಿ ನಾನು ಆಗಲೇ ಹೇಳಿದ್ನಲ್ಲ, ಸತ್ಯವನ್ನ ಸ್ಪಷ್ಟವಾಗಿ ಹೇಳೋದ್ರಲ್ಲಿ ಭಾಷೆಗೆ ಅನೇಕ ಇತಿಮಿತಿಗಳಿವೆ. ಆ ಭಾಷೆ ಇತಿಮಿತಿ ಮೀರೋದ್ರಿಂದ ಕೆಲವು ಸರಿ ಸಂವಿಧಾನದ ಆಶಯಕ್ಕೂ ಸಂವಿಧಾನದ ಬರವಣಿಗೆಗೂ ಇರೋ ಅಂತರನೂ ಕೂಡ ಕೂದಲು ಸೀಳುವ ಜನ ಇದ್ದಾರೆ. ಆದ್ದರಿಂದ ಇದು ತುಂಬ ಮುಖ್ಯವಾದ್ದು ಅಂತ. ಮತ್ತೆ ಯಾರಾದ್ರೂ ಪ್ರಶ್ನೆ ಕೇಳೋರು ಇದ್ದೀರಾ? ಮತ್ತೆ ಪ್ರಶ್ನೆಗಳಿಲ್ಲ ಅಂದ್ರೆ ಸರ್, ನಿಜವಾಗ್ಲೂ ಕೂಡ ಇದೊಂದು ಸಂವಿಧಾನದ ಮಹತ್ವ ನಿಜವಾಗ್ಲೂ ಮಹತ್ವವಾಗಿ ನಮ್ಗೆ ನಿಮ್ಮ ಮಾತುಗಳಲ್ಲಿ ಅರಿವಾಯಿತು. ನಿಜವಾಗ್ಲೂ ನಾವು ಕೂಡ ನೀವು ಹೇಳಿದ ಎಲ್ಲಾ ಅಂಶಗಳನ್ನು ಕೂಡ ಗಮನಿಸಿ ಸಂವಿಧಾನದ ಮಹತ್ವವನ್ನ ನಾವು ಕೂಡ ಎಲ್ಲ ಕಡೆ ಕೂಡ ನಾವು ಪಸರಿಸ್ತೀವಿ. ಹಾಗೆ ಹೆಚ್ಚಾಗಿ ನಮ್ಮ ಲೀಗಲ್ ಅವೇರ್ನೆಸ್ ಈ ತಂಡ ಏನಿದೆ ಅದು ಶಾಲಾ ಕಾಲೇಜು ಮಕ್ಕಳಿಗೆ ಸಂವಿಧಾನದ ವಿಷಯವನ್ನ ಕುರಿತು ಕಾರ್ಯಾಗಾರಗಳನ್ನು ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ನಾವು ಯೋಚನೆಯನ್ನ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಇವತ್ತು ನಡೆದಂತ ಈ ಸಂವಿಧಾನದ ಮಹತ್ವವಾದ ಈ ಒಂದು ವೆಬಿನಾರ್ ನಮ್ಮೆಲ್ಲರಿಗೂ ಕೂಡ ಹೊಸದೊಂದು ಹಾದಿಯ ಕಡೆ ಕಣ್ಣನ್ನ ಹಾಯಿಸಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇಷ್ಟೊತ್ತು ತಮ್ಮ ಸಮಯವನ್ನ ನಮಗೆ ಮೀಸಲಾಗಿ ಕೆಲವು ಪ್ರಾರಂಭದಲ್ಲಿ ಆದಂತ ತೊಂದರೆಗಳನ್ನು ಕೂಡ ಕ್ಷಮಿಸಿ ನಮ್ಮ ಈ ಒಂದು ವೆಬಿನಾರ್ ಸರಣಿ ಕಾರ್ಯಕ್ರಮದಲ್ಲಿ ತಮ್ಮ ಮಾತುಗಳ ಮೂಲಕ ಯಶಸ್ವಿಗೊಳಿಸಿದ್ದಕ್ಕೆ ನಮ್ಮ ಲೀಗಲ್ ಅವೇರ್ನೆಸ್ ಮತ್ತು ವಿಸ್ಡಮ್ ಫೋರಂ ತಂಡದಿಂದ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಲೀಗಲ್ ಅವೇರ್ನೆಸ್ ಸುಲಭ ಅನುವಾದ ಮಾಡೋದು. ಕಾನೂನು ಜಾಗೃತಿ ಅಲ್ಲ, ಒಟ್ಟು ಸುಳಿ ತಪ್ಪು. ಜಾಗೃತಿ, ಕಾನೂನು ಜಾಗೃತಿ ಮತ್ತು ವಿಸ್ಡಮ್ ಏನಿದೆ, ಲೀಗಲ್ ಅವೇರ್ನೆಸ್ ಮುಂದಿನ ವಿಸ್ಡಮ್ ಫೋರಂ ಅಲ್ವಾ? ಕಾನೂನು ಜಾಗೃತಿಯ ಜಾಣ್ಮೆಯ ವೇದಿಕೆ, ಫೋರಂ ಅನ್ನೋಕೆ ವೇದಿಕೆ ಅನುವಾದ ಮಾಡ್ಕೋಬಹುದು. ನಾವು ಎರಡು ಭಾಷೆಯಲ್ಲಿ ಆಲೋಚನೆ ಮಾಡೋವರೆಗೆ ಎರಡು ಭಾಷೆಯನ್ನ ಹಾಳು ಮಾಡ್ತೀವಿ. ಒಂದು ಭಾಷೆಯಲ್ಲಿ ಮಾಡುವಾಗ ಬೇರೆ ಜನಕ್ಕೆ ಅರ್ಥ ಆಗಲ್ಲ ಅಂದ್ರೆ ನಾವು ಅರ್ಥ ಮಾಡಿಸಿ ಇಂಗ್ಲಿಷ್ದು ಹೇಳೋಣ. ಆದರೆ ಪದನ ಅದೇ ಬಳಸ್ತಾ ಇದ್ರೆ ಯಾವ ಎರಡು ಭಾಷೆಯೂ ಹಾಗೆ ಉಳ್ಕೊಂಡ್ಬಿಡುತ್ತೆ. ನಮ್ಮ ಮಾತೃಭಾಷೆ ಇವತ್ತು ಯಾವುದು ಅಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಬೆರೆತು ನಾವು ಮಾಡುವ ಆಲೋಚನೆಯ ಭಾಷೆ ಇದೆಯಲ್ಲ, ಅದೇ ನಮ್ಮ ಮಾತೃಭಾಷೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಹೀಗೆ ಹೇಳಿದೆ ಅಂತ ಅನ್ಯಥಾ ಭಾವಿಸ್ಬೇಡಿ. ನಾನು ಕೆಲವು ಸಾರಿ ನೋವನ್ನ ತುಂಬಾ ಉತ್ಪ್ರೇಕ್ಷಿಸ್ಕೊಂಡು ಸುಮ್ಮನಿರಲ್ಲ, ಮನಸ್ಸಿಗೆ ಬಂದಿದ್ದು ಹೇಳ್ಬಿಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಸದಸ್ಯರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಅನೇಕರು ತಾಂತ್ರಿಕ ಸಹಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತು ಒಂದು ಯೂಟ್ಯೂಬ್ ಮೂಲಕವೂ ಕೂಡ ಹಲವಾರು ಜನ ವೀಕ್ಷಣೆಯನ್ನ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.